लता शिवराज ಹೇಳಿ ಹೇಳಿ ಲತಾ ಶಿವರಾಜ್ ಬಗ್ಗೆ ಹೇಳಿ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನದೇಶೇನ ಪಾವನಾನಿ ಚ ಸರ್ವತಃ ಯುಧಿಷ್ಠಿರಃ ಶಾಂತನೋಂ ಪುನರೇವಭ್ಯಭಾಷತ. ವಾಣಿ ಭಗಿನಿ ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ, ಎಲ್ಲರೂ ದಯವಿಟ್ಟು ಮ್ಯೂಟ್ ಅಲ್ಲಿ ಇರಬೇಕು. ಓಕೆ, ಚಿತ್ರಕಲಾ ಭಗಿನಿ. ಶ್ರೀ ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವ್ಯಾಪೇಕಂ ಪರಾಯಣಂ ಸ್ವಂತಃ ಕಮರ್ಚಂತ ಪ್ರಾಪ್ನುಯುರ್ಮಾನವಾ ಶುಭಂ. ವತ್ಸಲ ಭಗಿನಿ. को धर्मः सर्वधर्माणां धर्मोऽधिगतमो मतः यद्भक्त्या पुण्डरीकाक्षं स्तवेन्नरः सदा. ಹೇಮಾ ಭಗಿನಿ ಕರೆಕ್ಷನ್ ಮಾಡಿ ಭಗಿನಿ, ಏನಾದರೂ ತಪ್ಪಿಲ್ಲ. ನಾನು ಇಲ್ಲಿ ಹೆಸರುಗಳು ನೋಡ್ಕೊಂತಾ ಇದ್ದೀನಿ, ಕರೆಕ್ಷನ್ ಮಾಡಿ. ಸರಿ ಮಹೋದಯ. ವಾಣಿ ಕೃಷ್ಣ ಭಗಿನಿ ಇನ್ನೊಂದ್ಸರಿ ಹೇಳಿ. ಅದು ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ. ರಿಪೀಟ್ ಮಾಡ್ಲಾ? ಮತ್ತೆ ಹೇಳಿದ್ದು को धर्मः सर्वधर्माणां भवतः परमो मतः किं च पन्मुच्यते जन्तुर्जन्म संसारबन्धनात्. ವಾಣಿ ಕೃಷ್ಣ ಭಗಿನಿ. ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ಪವಿತ್ರ ನಾಯಕ್. हरि ओम्. तमेव चार्चयन् नित्यं भक्त्या पुरुषमव्ययं ध्यायन् स्तुवन्नमस्यंश्च यजमानस्तमेव च. संध्या पाटिल. ओके. सवित्री एस. परमम्यो अनादिनिधनं विष्णुं सर्वलोकमहेश्वरं लोकाध्यक्षं स्तुवन् नित्यं सर्वदुःखातिगो भवेत्. ओके, संध्या पाटिल ಹೇಳಿ. ಸಂಧ್ಯಾ ಪಾಟೀಲ್ ಬಗ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅವಲೇ ಅನ್ಮ್ಯೂಟ್ ಮಾಡ್ಕೊಂಡಿದ್ರಲ್ಲ. ಓಕೆ, ಗೀತಾ ಗಿರೀಶ್. ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ರೂಪಾ ಹೆಚ್ ಕುಲಕರ್ಣಿ ಭಗಿನಿ. ನಾನು ಹೇಳಲಾ ಮಹೋದಯ? ತಾಳಿ ಭಗಿನಿ ಅಂಶ. ರೂಪಾ ಹೆಚ್ ಕುಲಕರ್ಣಿ ಭಗಿನಿ. नमस्ते महोदय. एष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं स्तवैरर्चैर्नरः सदा. संध्या भगिनी. संध्या पाटिल भगिनी. परमं यो महत्तेजः परमं यो महत्तपः परमं यो महद्ब्रह्मा परमं यः परायणम्. विजयलक्ष्मी आर. महोदय. पवित्राणां पवित्रं यो मंगलानां च मंगलम् दैवतं देवतानां च भूतानां योऽप्यः पिता. शैलजा भगिनी. ಹೇಳ್ತೀನಿ. ಹರಿ ಓಂ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಕಲಾಶ್ರೀ ಜಿ ಆರ್. ತಸ್ಯ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣುರ್ನಾಮ ಸಹಸ್ರಂ ಮೇ ಶೃಣು ಪಾಪಭಯಾಪಹಂ. ಓಕೆ, ಲಕ್ಷ್ಮೀ ಶೇಖರ್ ಶಂಕರ್.
ಲಕ್ಷ್ಮೀ ಶಂಕರ್ ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರಿ. ಪ್ರಭಾವತಿ ಭಗಿನಿ ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಋಷಿಭಿಃ ಪರಿಗೀತಾನಿ. ಋಷಿಭಿ ಪರಿಗೀತಾನಿ ವಕ್ಷ್ಯಾಮಿ ಭೂತಯೇ. ಓಕೆ, ಪ್ರತಿಭಾ ಭಗಿನಿ ಹೇಳಿ. ಸಾರಿ, ಪ್ರಭಾವತಿ ಭಗಿನಿ. ಪ್ರಭಾವತಿ ಭಗಿನಿ ಮ್ಯೂಟ್ ಅಲ್ಲಿ. ಪ್ರಭಾವತಿ ಭಗಿನಿ ಮ್ಯೂಟ್ ಅಲ್ಲಿದ್ದೀರಾ? ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಗಿರಿಜಾ ಭಗಿನಿ. ಗಿರಿಜಾ ಭಗಿನಿ ಹೇಳಿ. ಹೇಳ್ತೀನಿ. ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ಹರಿ ಓಂ. ಶಾಂತಿ ಭಗಿನಿ. ನಾ ಹೇಳ ಮಹೋದಯ. ಇಲ್ಲ, ಕರಿತೀನಿ ಭಗಿನಿ ಒಂದು ನಿಮಿಷ. ಶಾಂತಿ ಭಗಿನಿ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಧನ್ಯವಾದಗಳು. ಗಿರಿಜಾ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಲಲಿತಾ ಸೂರ್ಯನಾರಾಯಣ ಭಗಿನಿ ಹೇಳಿ. ಅಸ್ಯ ಶ್ರೀ ವಿಷ್ಣೋರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮತ್ ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವಕ್ಷೋ ಗುಣೋ ದೇವ ಇತಿ ಪರಮೋ ಮಂತ್ರಃ ಶಂಖ ಬೃನ್ನಂದಕಿ ಚಕ್ರೀತಿ ಕೀಲಕಂ ಶಾರ್ಗಧನ್ವಾ ಗದಾಧರ ಇತ್ಯಸ್ತ. ಹರಿ ಓಂ. ಓಕೆ, ಪ್ರದ್ಯುಮ್ನ ಹೇಳ್ಪುಟ. क्षीरोधन्वत्प्रदेशे शुचिमणिविलसत्सैकते मौक्तिकानां माला क्लुप्तासनस्तस्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दीनः पुनीयादरिनलिनगदा शङ्खपाणिर्मुकुन्दः भूपादो यज्ञनाभिर्यदसुरनिरश्चन्द्रसूर्यौ च नेत्रे कर्णावासा शिरोध्योर्मुखमपि दहनो यस्य वास्तेयमुक्तिः अन्तस्तं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि. ॐ नमो भगवते वासुदेवाय. ಚೆನ್ನಾಗಿ ಹೇಳ್ಪುಟ, ವೆರಿ ಗುಡ್. ಓಕೆ, ರಾಜೇಶ್ ಮಣಿಪಾಲ್ ಮಹೋದಯ. EN ರಾಜೇಶ್ ಮಣಿಪಾಲ್. ಓಕೆ, ವಿಜಯಲಕ್ಷ್ಮಿ CS. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. KV ಪೂರ್ಣಾಂಬ. KV ಪೂರ್ಣಾಂಬ ಭಗಿನಿ. ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ನಮಃ ಸಮಸ್ತಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ.
ಓಕೆ ಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಲ ಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಓಕೆ ಲತಾ ಶಿವರಾಜ್. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನನಂ ಬುಧಶ್ಯಾಮತಃ ಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಚೆನ್ನಾಗಿ ಹೇಳಿದ್ರಿ. ಅನ್ಸೂಯ ಭಗಿನಿ. ಅನ್ಸೂಯ ಭಗಿನಿ ಹೇಳ್ತೀರಾ? ಓಕೆ. ಉಮಾ ಭಗಿನಿ. ಎಸ್ ಎನ್ ಉಮಾ. ಅಥ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತ ಕೃದ್ಭಾವೋ ಭೂತಾತ್ಮಾ ಭೂತ ಭಾವನಃ. ಅರುಂಧತಿ ಭಗಿನಿ. ಮಹೋದಯ ಅಷ್ಟೇ ಮುಗೀತು. ಅಲ್ಲ, ಇದನ್ನು ವಿಷ್ಣು ಸಹಸ್ರನಾಮ ಮೊದಲೇ ಶ್ಲೋಕ ಹೇಳಿ ಅಂತ. ಅರುಂಧತಿ ಭಗಿನಿ. ಅರುಂಧತಿ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಮಹಾದೇವಿ ಭಗಿನಿ ಹೇಳಿ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತ ಕೃದ್ಭಾವೋ ಭೂತಾತ್ಮ ಭೂತ ಭಾವನಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಮೊದಲನೇ ಶ್ಲೋಕವನ್ನ ನೋಡಿದ್ವಿ. ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ಕೊಳ್ಳೋ ಆಪ್ಷನ್ ತೆಗಿತಾ ಇದ್ದೀನಿ. ಓಕೆ. ಸೊ ಈ ಮೊದಲನೇ ವಿಷ್ಣು ಸಹಸ್ರನಾಮದಲ್ಲಿ 9 ಹೆಸರುಗಳಿದೆ ಅಂತ ಎಲ್ಲರೂ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು 4ನೇದು. 5ನೇದು ಬಂದು ಭೂತಕೃತ್. 6ನೇದು ಬಂದು ಭೂತಭೃತ್. 7ನೇದು ಬಂದು ಭಾವ. 8ನೇದು ಬಂದು ಭೂತಾತ್ಮ. 9ನೇದು ಬಂದು ಭೂತ ಭಾವನಃ. ಸೊ ಇಷ್ಟು 9 ನಾಮ ವಿಷ್ಣುವಿನ ನಾಮಗಳು ಈ ಒಂದು ಮೊದಲನೇ ಶ್ಲೋಕದಲ್ಲಿ ಇದೆ ಅಲ್ವಾ. ಸೊ ನಾರ್ಮಲ್ ಆಗಿ ವಿಶ್ವ ಮತ್ತೆ ವಿಷ್ಣು ನಾನು ಸಾಮಾನ್ಯವಾದಂತಹ ಒಂದು ಮೀನಿಂಗ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ವಿಶ್ವಂ ಅಂತ ಅಂದ್ರೆ ವಿಶ್ ಅನ್ನೋ ಧಾತುವಿಂದ ಅದು ಮಾರ್ಪಾಟಾಗಿದೆ. ಮತ್ತೆ ಎಲ್ಲೆಲ್ಲೂ ಕೂಡ ಅವನ ಒಂದು ಅಂದ್ರೆ ವಿಶ್ ಅಂದ್ರೆ ಟು ಎಂಟರ್ ಅಥವಾ ಟು ಪೆನಿಟ್ರೇಟ್ ಅಂತ ಹೇಳಿದ್ದೆ. ಎಲ್ಲೆಲ್ಲೂ ಕೂಡ ಅವನ ಒಂದು ಪ್ರಭೆ ಇದೆ ಅಥವಾ ಆಲ್ ಪ್ರಿವೈಡಿಂಗ್ ಎಲ್ಲೂ ಕಡೆ ಇರುವಂತದ್ದು. ವಿಶ್ವ ಅಂದ್ರೆ ಇಡೀ ಪ್ರಪಂಚ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಅರ್ಥವನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಸೊ ಇನ್ನೂ ಸ್ವಲ್ಪ ನಾವು ಆಳವಾಗಿ ಇದರ ಒಂದು ಅರ್ಥವನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕಂತ ಅಂದ್ರೆ ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ಈ ಒಂದು ನಾಮದ ಬಗ್ಗೆ ಅಂತ ಸ್ವಲ್ಪ ನೋಡೋಣ. ಒಂದು ಭಾಷ್ಯದಲ್ಲಿ ಹೇಳ್ತಾರೆ ವಿಶ್ವಂ ಅನ್ನೋದಕ್ಕೆ ವಿಶ್ವಸ್ಯ ಜಗತಃ ಕಾರಣತ್ವೇನ ವಿಶ್ವಂ ಇತ್ಯುಚ್ಯತೆ ಬ್ರಹ್ಮ ಅಂತ. ಇಲ್ಲಿ 4 ಕಮೆಂಟ್ರಿಗಳನ್ನ ಇದೊಂದೇ ನಾಮಕ್ಕೆ ಕೊಡ್ತಾರೆ. ಮೊದಲನೇ ಕಮೆಂಟ್ರಿ ಆಗಿ ವಿಶ್ವಸ್ಯ ಜಗತಃ ಕಾರಣತ್ವೇನ ವಿಶ್ವಂ ಇತ್ಯುಚ್ಯತೆ ಬ್ರಹ್ಮ ಅಂತ. ಏನು ಇದರ ಅರ್ಥ ಏನು ಅಂತ ಸ್ವಲ್ಪ ನಾವು ಅದಕ್ಕೆ ನೋಡಕ್ಕೆ ಟ್ರೈ ಮಾಡೋಣ. ಜಗತ್ತಿನ ಸೃಷ್ಟಿಗೆ ಕಾರಣನಾದವನು ಬ್ರಹ್ಮ ಅಂತ ಹೇಳ್ತೀರಲ್ವಾ. ಚತುರ್ಮುಖ ಬ್ರಹ್ಮನಿಗಿಂತ ಇನ್ನೊಂದು ಬ್ರಹ್ಮನ ಇಲ್ಲಿ ಅವನು ಹೇಳ್ತಾ ಇರುವಂತದ್ದು. ಸೊ ಜಗತ್ತಿನ ಸೃಷ್ಟಿಗೆ ಕಾರಣ ಆದಂತಹ ಬ್ರಹ್ಮ ಏನಿದ್ದಾನೆ ಅದೇ ವಿಶ್ವ ಅಂತ ಹೇಳಿದ್ರೆ. ವಿಶ್ವಸ್ಯ ಜಗತಃ ಕಾರಣತ್ವೇನ, ಜಗತ್ತಿಗೆ ಸೃಷ್ಟಿಗೆ ಯಾರು ಕಾರಣನಾಗಿದ್ದಾನೋ ಆ ಬ್ರಹ್ಮನನ್ನೇ ವಿಶ್ವಂ ಅಂತ ಕರೀತಾರೆ ಅಂತ ಭಾಷ್ಯಕಾರರು ಹೇಳಿದ್ದಾರೆ. ಅಂದ್ರೆ ಇಂಗ್ಲಿಷ್ ಹೇಳ್ಬೇಕಾದ್ರೆ ಬೀಯಿಂಗ್ ದ ಕಾಸ್ ಆಫ್ ದ ಯೂನಿವರ್ಸ್, ಈ ಸೃಷ್ಟಿಗೆ ಯಾರು ಕಾರಣರಾದ್ರೋ ಅವನು ಆ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ವಿಶ್ವಂ. ಅವನ ಬೇರೆ ಬೇರೆ ಹೆಸರಿನಿಂದನೂ ಕರಿಬಹುದು. ಈಗ ಸಹಸ್ರನಾಮದಲ್ಲಿ ಕರೆಯೋ ತರ ಎಲ್ಲೂ ಬ್ರಹ್ಮನ್ ಅನ್ನೋದು ಕೂಡ ಒಂದು ವಿಷ್ಣುವಿನ ಒಂದು ನಾಮನೆ. ಸೊ ಇಲ್ಲಿ ಸೃಷ್ಟಿಕರ್ತೆಗೆ ಕಾರಣವಾದವನು ಅಂತ. ಇನ್ನು ಮುಂದುವರೆದ ಹೇಳ್ತಾರೆ ಪರಸ್ಮಾತ್ ಪುರುಷಾತ್ ನ ಭಿನ್ನಂ ಇದಂ ವಿಶ್ವಂ ಅಂತ. ಅಂದ್ರೆ ಬ್ರಹ್ಮವೇ ವಿಷ್ಣು, ವಿಷ್ಣುವೇ ಬ್ರಹ್ಮ ಅಂತ. ತೇನ ವಿಶ್ವಮಿತಿ ಅಧಿಧೀಯತೆ ಬ್ರಹ್ಮ. ಈ ಬ್ರಹ್ಮ ಅನ್ನೋದೇನಿದೆ, ಬ್ರಹ್ಮತತ್ವ ಅನ್ನೋದು ಏನಿದೆ, ಇಡೀ ಒಂದು ಭೂಮಂಡಲದಲ್ಲೇ ಬ್ರಹ್ಮತ್ವ
ಅನ್ನೋದೇನಿದೆ ಅದು ಬೇರೆ ಇನ್ಯಾರು ಅಲ್ಲ, ಅದು ವಿಷ್ಣುನೇ ಅಂತ. ಅಂದ್ರೆ ಏನೇ ಒಂದು ಸಕಲ ಚರಾಚರ ಒಂದು ಅಣು ತೃಣಮಾತ್ರದಲ್ಲೂ ಏನಿದೆ ಬ್ರಹ್ಮನ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದೇ ಬ್ರಹ್ಮ. ಈ ಒಂದು ವಿಶ್ವವನ್ನೇ ಯೂನಿವರ್ಸ್ ಅನ್ನೇ ಅಳವಡಿಸ್ಕೊಂಡಿರೋ ಅಥವಾ ಸ್ಪ್ರೆಡ್ ಆಗಿರುವಂತಹ ಒಂದು ತತ್ವ ಏನಿದೆ ಆ ಬ್ರಹ್ಮನೇ ವಿಷ್ಣು, ವಿಷ್ಣುವೇ ಬ್ರಹ್ಮ ಅಂತ. ಮೊದಲನೇದಾಗಿ ವಿಶ್ವಸ್ಯ ಜಗತ ಕಾರಣತ್ವೇನ ಅಂತ ಹೇಳಿದ್ರು. ಅಂದ್ರೆ ವಿಶ್ವಕ್ಕೆ ಯಾರು ಕಾರಣರಾಗ್ತಾನೋ ಅವನೇ ಬ್ರಹ್ಮ ಅಥವಾ ಅವನೇ ಈ ವಿಶ್ವಂ ಅಂತ ಹೇಳಿ ಮುಂದೆ ಏನ್ ಹೇಳ್ತಾರೆ, ಆ ವಿಶ್ವಂ ಅನ್ನೋದೇನಿದೆ ಅದು ಬೇರೆ ಯಾರು ಅಲ್ಲ, ಆ ಬ್ರಹ್ಮನೇ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಕಡೆ ಅವರು ಕಮೆಂಟ್ರಿ ಮಾಡ್ತಾ ಹೇಳ್ತಾರೆ, ಇದೆಲ್ಲವೂ ಕೂಡ ನಾನು ಬೇಕಾದ್ರೆ ಸಂಸ್ಕೃತದಲ್ಲಿ ಇರೋದನ್ನ ಖಂಡಿತ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಂತರದಲ್ಲಿ. ಇವಾಗ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೀವು ಅದನ್ನ ಬರ್ಕೊಳ್ಳಿ ಸಾಕು. ವಿಶದೀತಿ ವಿಶ್ವಂ ಬ್ರಹ್ಮ ಅಂತ ಒಂದು ಶಂಕರವರು ಕಮೆಂಟ್ರಿ ಮಾಡ್ತಾರೆ. ವಿಶದೀತಿ ಅಂದ್ರೆ ನಾವೆಲ್ಲ ಹೇಳಿದ್ನಲ್ಲ ಎಂಟರ್ ಅಂತ, ಏನು ಈ ಒಂದು ಬ್ರಹ್ಮಾಂಡಕ್ಕೆ ಎಂಟರ್ ಆಗತ್ತೆ ಅಥವಾ ಈ ಕ್ರಿಯೇಷನ್ಗೆ ಏನಾದ್ರೂ ಎಂಟರ್ ಆಗಲಿ, ಒಂದು ಅಣು ಎಂಟರ್ ಆದ್ರೂ ಕೂಡ ಅದು ವಿಶ್ವಂ ಅಂತಾನೆ ಅನ್ಸ್ಕೊಳ್ಳುತ್ತೆ ಅಂತ. ಈಗ ಏನೋ ಆಕಾಶದಿಂದ ಒಂದು ಹನಿ ನೀರು ಭೂಮಿಗೆ ಬಂದು ಭೂಸ್ಪರ್ಶ ಆಯ್ತು ಅಂತಂದ್ರೆ ಅದು ಆ ಹನಿ ವಿಶ್ವಂಗೆ ಸೇರ್ಕೊಂತು ಅಂತ. ಆ ಹನಿ ಯಾರು? ಆ ಹನಿನೇ ಬ್ರಹ್ಮ, ಅದ್ ಬಿಟ್ರೆ ಬೇರೆ ಏನ್ ಯಾವುದೂ ಇಲ್ಲ. ಆ ಸೈಕಲ್ ಹಾಗೆ ಹೇಳ್ತಲ್ವಾ, ಈಗ ಆಕಾಶದಿಂದ ಒಂದು ಹನಿ ಬಂದು ಭೂಮಿಗೆ ತಾಕತ್ತೆ, ಅದ್ ಯಾವ ಕಡೆ ಏನಂತಾರೆ ತಗ್ಗಿದ್ಯೋ ಆ ಕಡೆ ಅದು ಹರ್ಕೊಂಡು ಹೋಗುತ್ತೆ, ಅದು ನದಿಗೆ ಹೋಗುತ್ತೆ ಅಲ್ವಾ. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಅಲ್ವಾ, ನದಿಗೆ ಹೋಗುತ್ತೆ. ನದಿಗೆ ಹೋಗಿ ಎಲ್ಲಿ ಹೋಗುತ್ತೆ? ಅದು ಹಾವಿಯಾಗಿ ಸಮುದ್ರಕ್ಕೆ ಹೋಗಿ ಸಮುದ್ರದಿಂದ ಹಾವಿಯಾಗಿ ಅದು ಮೋಡಕ್ಕೆ ಹೋಗುತ್ತೆ, ಮೋಡದಿಂದ ಮತ್ತೆ ಮಳೆಯಾಗಿ ಬರುತ್ತೆ. ಅಂದ್ರೆ ಆ ಸೈಕಲ್ ಹಾಗೆ 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 ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾ ಅಂದ್ರೆ ಶಂಕರನ್ ಹೇಳಿದ್ರಂದ್ರೆ ವಿಶದೀತಿ ವಿಶ್ವಂ ಬ್ರಹ್ಮ. ವಿಶದೀತಿ ಅಂದ್ರೆ ಏನ್ ಇಲ್ಲಿ ಕ್ರಿಯೇಟ್ ಆಗಿದ್ಯಲ್ಲ, ಈ ಒಂದು ಮೊದಲೇ ಕಾಮೆಂಟ್ರಲ್ಲಿ ಹೇಳಿದ್ರಲ್ಲ ಸೃಷ್ಟಿಗೆ ಕಾರಣವಾದವನು ಅಂತ, ಆ ಏನ್ ಕ್ರಿಯೇಟ್ ಆಯ್ತಲ್ಲ ಆ ಕ್ರಿಯೇಟ್ಗೆ ಬ್ರಹ್ಮನ್ ಅಂತ ಹೇಳಿದ್ರು ಅಂತ. ಸೊ ಕ್ರಿಯೇಟ್ ಆಯ್ತು, ನಂತರ ಅಲ್ಲಿನ ಒಂದು ಆಳ್ವಿಕೆಗೆ ಅಥವಾ ವಿಶ್ವದಲ್ಲಿ ಇರುವಂತಹ ಒಂದು ತತ್ವನು ಕೂಡ ಬ್ರಹ್ಮ ಅಂತಾನೆ ಹೇಳಿದ್ದಾಯ್ತು. ಮತ್ತೆ ಸೃಷ್ಟಿಯಾದದ್ದೆಲ್ಲವೂ ಕೂಡ ವಿಶ್ವಂ ಅಂತಾನೆ ಹೇಳಿದ್ದಾಯ್ತು. ಕೊನೆಯಲ್ಲಿ ಹೇಳ್ತಾರೆ ಸಂಹೃತವು ಭೂತಾನಿ ವಿಶದಿಂತಿ ಯಸ್ಮಿನ್ ಅಂತ. ಸಂಸ್ಕೃತ ಅರ್ಥ ಮಾಡ್ಕೋದವ್ರು ಯಾರು ತಲೆ ಕೆಡಿಸ್ಕೊಂಬೇಡಿ ಏನಿದು ಅಂತ, ಬರೀ ಅರ್ಥದ ಬಗ್ಗೆ ಮಾತ್ರ ಗ್ರಹಣ ಇದ್ರೆ ಸಾಕು. ಕೊನೆಯಲ್ಲಿ ಹೇಳ್ತಾರೆ ಇದರ ವಿನಾಶ ಏನಿರ್ತದೆ, ಅದು ಡಿಸಾಲ್ವ್ ಏನಾಗತ್ತಲ್ಲ, ದಟ್ ಇನ್ ಟು ವಿಚ್ ಎವ್ರಿಥಿಂಗ್ ದಟ್ ಕ್ರಿಯೇಟ್ಸ್ ಎಂಟರ್ ಇನ್ ಟು ಡೈಲ್ಯೂಷನ್, ಅಂದ್ರೆ ಸೃಷ್ಟಿಯಾದದ್ದು ಮತ್ತೆ ಅವನಲ್ಲೇ ಹೋಗಿ ಲೀನ ಆಗತ್ತೆ, ಅದು ವಿಶ್ವಂ ಅಂತ ಹೇಳ್ತಾರೆ ಭಗವಾನ್ ಶಂಕರರು. ಅಂದ್ರೆ ಏನೇ ಈ ಜಗತ್ತಿನಲ್ಲಿ ಸೃಷ್ಟಿ ಆದ್ರೂ ಕೂಡ ಅದಕ್ಕೆ ಒಂದು ಸೈಕಲ್ ಅಂತ ಇದ್ದೇ ಇರತ್ತಲ್ವಾ. ಈಗ ಮನುಷ್ಯನಾದ್ರೂ ಕೂಡ ಮಗುವಿಂದ ಹಿಡ್ಕೊಂಡು ಅವನು ಯವನಾವಸ್ಥೆಯಿಂದ ಹಿಡ್ಕೊಂಡು ಸಂಸಾರಿಯಾಗಿ ವೃದ್ಧರಾಗಿ ಕಡೆಗೆ ದೇಹವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರಕ್ಕೆ ಹೋಗ್ಲೇಬೇಕು, ಅದು ಮನುಷ್ಯನ ಒಂದು ಸೈಕಲ್. ಹಾಗೆ ಪ್ರತಿಯೊಂದು ಕ್ರಿಯೇಚರ್ ಏನಿದೆ, ಪ್ರತಿಯೊಂದು ಈ ವಿಶ್ವಮಲ್ಲಿ ಏನು ಕ್ರಿಯೇಚರ್ ಬರುತ್ತೆ ಅದೆಲ್ಲವೂ ಕೂಡ ಡೈಲ್ಯೂಷನ್ ಆಗ್ಲೇಬೇಕು ಅಲ್ವಾ. ಸೃಷ್ಟಿ ಆದದ್ದೆಲ್ಲವೂ ಮತ್ತೆ ಅವನಲ್ಲೇ ಹೋಗಿ ಲೀನ ಆಗ್ಬೇಕು ಅನ್ನೋಂಥದ್ದು ಅಂತ ಒಂದು ತತ್ವವನ್ನು ಹೇಳ್ತಾ ಇರೋದು ವಿಶ್ವಂ ಅಂತ. ಇಷ್ಟು 4 ಹೇಳಿದ ನಾನು ಶಂಕರ ಭಾಷ್ಯದಿಂದ ತೆಗೆದುಕೊಂಡಂತ ವಾಕ್ಯಗಳು. ಸೊ ಸೃಷ್ಟಿಕರ್ತನೂ ಅವನೇ, ಸೃಷ್ಟಿಕರ್ತನಾಗಿ ಅಲ್ಲಿ ನಾವು ಇರುವ ತನಕ ನಮ್ಮನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿರುವವನು ಕೂಡ ಅವನೇ. ಮತ್ತೆ ಕೊನೆಯಲ್ಲಿ ಆ ಒಂದು ಕಾಲ ಮುಗಿದಾದ್ಮೇಲೆ ಅವನಲ್ಲಿ ಹೋಗಿ ಮತ್ತೆ ಲೀನವಾಗುವುದು ಕೂಡ ಅವನೇ ಅಂತ. ಅವನೇ ಅಂದ್ರೆ ಯಾರಿಲ್ಲಿ? ವಿಶ್ವಂ, ವಿಶ್ವಾಯ ನಮಃ, ಓಂ ವಿಶ್ವಂ ನಮಃ ಅಂತ ಹೇಳ್ತೀವಿ. ಇದು ವಿಶ್ವಂಗೆ ಕೊಟ್ಟಿದಂತಹ ಒಂದು ಶಂಕರ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ವ್ಯಾಖ್ಯಾನ ಆಗಿದೆ. ಸಾಮಾನ್ಯವಾಗಿ ನಾವೇನ್ ಅರ್ಥ ಮಾಡ್ಕೊಬೇಕು ವಿಶ್ವಂ ಅಂತಂದ್ರೆ ಇಡೀ ಪ್ರಪಂಚ. ಆ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಆ ವಿಷ್ಣುವಿನ ಒಂದು ಶಕ್ತಿ ಅಥವಾ ಎನರ್ಜಿ ಎಲ್ಲಾ ಕಡೆ ಇದೆ. ಅಣು ಮಾತ್ರ ತುಣುದಲ್ಲೂ ಕೂಡ ಅವನ ಒಂದು ಪ್ರಭೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಿ ಶಂಕರ್ ಹೇಳೋದು ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳಿದ್ದೆ. ನರ್ಚಲ್ ಅನ್ನುವಂತ ಒಬ್ಬ ಇದನ್ನ ಕಥೆಯನ್ನು ಕೂಡ ಹೇಳಿದೆ, ಬೃಂದಾವನದ ಒಂದು ಕಥೆಯನ್ನ. ಎಲ್ಲರೂ ಕೂಡ ಜ್ಞಾಪನ ಇದೆ ಅನ್ಸುತ್ತೆ, ಇಲ್ಲಾಂದ್ರೆ ಖಂಡಿತ ರೆಕಾರ್ಡಿಂಗ್ ನ ಹೋಗಿ ಕೇಳಿ. ಅದರಲ್ಲೂ ಕೂಡ ವಿಷ್ಣುವಿನ ಒಂದು ಗುಣಗಾನವನ್ನ ಮಾಡಿದ್ದಾನೆ. ಅವನು ಪರಿಪೂರ್ಣನು, ಅವನೆಲ್ಲವೂ ಕಡೆ ಇದ್ದಾನೆ, ಅವನ ಅಭಿಲಾಷೆಯಂತೆ ಎಲ್ಲವೂ ಕೂಡ ನಡೀತಾ ಇದೆ. ಅವನನ್ನು ನಂಬಿದ್ರೆ ಕೂಡ ನಾವು ಕೂಡ ಪರಿಪೂರ್ಣರಾಗ್ತೀವಿ. ಓಂ ವಿಶ್ವಯೇ ನಮಃ ಅಂತ ಲಾಸ್ಟ್ ಕ್ಲಾಸಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದ್ಸತಿ ಹೊಸಬ್ರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಶಂಕರ ಭಾಷ್ಯದಿಂದ ಈ 4 ಕಮೆಂಟ್ರಿಗಳನ್ನ ನಾನು ತಗೊಂಡು ಇವತ್ತು ಹೇಳಿದೆ. ಮುಂದಿನ ನಾಮಕ್ಕೆ ಹೋಗೋದಾದ್ರೆ ವಿಷ್ಣು ಅಂತ ಹೇಳಿದ್ದೆ ಅಲ್ವಾ. ವಿಷ್ಣು ಅಂತ ಅಂದ್ರೆ ಅದೇ ನಾನು ಲಾಸ್ಟ್ ಕ್ಲಾಸ್ ಹೇಳಿದಾಗೆ ವಿಶ್ ಪ್ಲಸ್ ಅಣು. ವಿಶ್ವ ಅಂತ ಅಂದ್ರೆ ಇಡೀ ಬ್ರಹ್ಮಾಂಡ, ಅಣು ಅಂತ ಅಂದ್ರೆ ಆಟಮ್ಸ್ ಅಂತ ಕೂಡ ಹೇಳಿದ್ದೆ.
ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಅಣುವಿಗೂ ಅದಕ್ಕೆ ಅಂತ ಒಂದು ಇದಿರುತ್ತೆ, ಅದೇ ವಿಷ್ಣು ಅಂತ. ವಿಶ್ವ ಪ್ಲಸ್ ಅಣು ವಿಷ್ಣು ಆಗಿದೆ ಅಂತ ಲಾಸ್ಟ್ ಕ್ಲಾಸ್ ನಾವು ನೋಡಿ ತಿಳ್ಕೊಂಡಿದ್ವಿ ಅಲ್ವಾ. ಶಂಕರರು ಏನೇ ಹೇಳ್ತಾರೆ ಅದ್ರ ಬಗ್ಗೆ ಅನ್ನೋದನ್ನ ಇನ್ನೊಂದು ಸ್ವಲ್ಪ ನೋಡೋಣ. ಅವ್ರ ಕಾಮೆಂಟ್ರಿ ಹೇಗಿದೆ ವಿಷ್ಣು ಬಗ್ಗೆ ಅನ್ನೋದನ್ನ ಸ್ವಲ್ಪ ನೋಡೋಣ. ವೇವಿಷ್ಟ ವ್ಯಾಪ್ನೋತಿ ಇತಿ ವಿಷ್ಣು ಅಂತ ಶಂಕರ್ ಹೇಳ್ತಾರೆ. ಏನು ವೇವಿಷ್ಟ ಅಂದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯ ಇತ್ಯರ್ಥ. ಅಂದ್ರೆ ಬರೀ ಕಾಲಕ್ಕೆ ಅತೀತನಾದನಲ್ಲ, ಬರೀ ದೇಶಕ್ಕೆ ಅತೀತ ಆದನಲ್ಲ, ಬರೀ ಒಂದು ವಸ್ತುಕ್ಕೆ ಅತೀತನಾದನಲ್ಲ, ಅಥವಾ ಬರೀ ಶೂನ್ಯ ಅದಕ್ಕೆ ಅತೀತ ಆದನಲ್ಲ, ಪ್ರತಿಯೊಂದರಲ್ಲೂ ಕೂಡ ವಿಷ್ಣು ಇದಾನೆ ಅಂತ. ಬರೀ ಒಂದು ದೇಶಕ್ಕೆ ಅಂತಾನೆ ಅಲ್ಲ, ಅಥವಾ ಬರೀ ಒಂದು ಕಾಲಕ್ಕೆ ಅಂತಾನೆ ಅಲ್ಲ, ಬರೀ ಓಕೆ ಕಲಿಯುಗದಲ್ಲಿ ಓಕೆ ಅವತಾರ ಬಂದು ಇದಾಯ್ತು ಅಲ್ಲಿ ಮುಗ್ದೋಯ್ತು ವಿಷ್ಣುವಿನ ತತ್ವ ಅನ್ನೋದಲ್ಲ, ಅಥವಾ ಒಂದು ವಸ್ತುಗೆ ಅದು ಸೀಮಿತವಾಗಿದೆಯಾ ಅನ್ನೋದಲ್ಲ. ಅಂದ್ರೆ ಇಟ್ ಮೀನ್ಸ್ ಇಟ್ಸ್ ನಾಟ್ ಲಿಮಿಟೆಡ್ ಬೈ ಟೈಮ್, ಸ್ಪೇಸ್ ಅಂಡ್ ಆಬ್ಜೆಕ್ಟ್. ಅಂತರ್ಬಹಿಷ್ಠ ಸರ್ವತ್ರ, ಪ್ರತಿಯೊಂದರಲ್ಲೂ ಕೂಡ ಅಂತರಾಳದಲ್ಲೂ ಕೂಡ ಇದ್ದಾನೆ, ಬಹಿರಂಗದಲ್ಲೂ ಕೂಡ ಇದ್ದಾನೆ, ಸರ್ವತ್ರ ಎಲ್ಲಾ ಕಡೆನೂ ಇದ್ದಾನೆ ಅಂತ. ವ್ಯವೇಷ್ಟಿ ವ್ಯಾಪ್ನೋತಿ ಇತಿ ವಿಷ್ಣು ಅಂತ ಕಮೆಂಟ್ರಿ ಮಾಡ್ತಾರೆ. ದ ಒನ್ ಹೂ ಪ್ರಿವೇಟ್ಸ್ ಎವ್ರಿವೇರ್, ಓಮಿ ಪ್ರೆಸೆಂಟ್, ಎಲ್ಲವೂ ಕಡೆ ಎಲ್ಲೆಲ್ಲೂ ಇರುವಂತಹ ಒಂದು ತತ್ವ ಅದು ವಿಷ್ಣು ಅಂತ ಶಂಕರ ಹೇಳ್ತಾರೆ. ಇನ್ನೊಂದು ಕಡೆ ಅವರು ಕಾಮೆಂಟ್ರಿ ಮಾಡ್ತಾರೆ, ವಿಶತೀತಿ ಇತಿ ವಿಷ್ಣು ಅಂತ. ವಿಶತೀತಿ ಅಂದ್ರೆ ದ ಒನ್ ಹೂ ಎಂಟರ್ಸ್ ದ ಕ್ರಿಯೇಷನ್. ಅವೆಲ್ಲ ವಿಷ್ಣುವಿನಲ್ಲೂ ಇದೇ ಕೂಡ ಒಂದು ಅರ್ಥ ಬಂದಿಲ್ಲ. ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ, ಒಂದು ವಿಷ್ಣುವಿನ ನಾಮಕ್ಕೆ ನಾವು 100 ಅರ್ಥಗಳನ್ನ ಕೊಡ್ಬೋದು. ಆ 100 ಅರ್ಥನೂ ಒಂದಲ್ಲ ಒಂದು ರೀತಿ ನಮ್ಗೆ ರಿಪೀಟ್ ಆಗ್ತಾನೆ ಇರುತ್ತೆ ಅಂತ ನಾನು ಹೇಳಿದ್ದೆ. ನೋಡಿ, ಇಲ್ಲಿ ವಿಶತೀತಿ ಅಂದ್ರೆ ಎಂಟರ್ ಆಗುವಂತ, ವಿಶ್ ಅನ್ನೋ ಧಾತುವಿನಿಂದ ತಗೊಂಡು ವಿಶತೀತಿ ಇತಿ ವಿಷ್ಣು ಅಂತ ಹೇಳ್ತಾರೆ. ಅಂದ್ರೆ ಯಸ್ಮಾತ್ ವಿಷ್ಟಮಿದಂ ಸರ್ವಂ, ಎಲ್ಲೆಲ್ಲೂ ಇರುವಂತಹವನು, ಅಂದ್ರೆ ಈ ಎಂಟರ್ ಆದ ಕ್ರಿಯೇಷನ್ ಎಲ್ಲೆಲ್ಲೂ ಇರುವಂತಹವನು, ಅಂದ್ರೆ ಎಲ್ಲೆಲ್ಲೂ ಕ್ರಿಯೇಟ್ ಆದಂತ ಅವನೇ ವಿಷ್ಣು ಅಂತ ಶಂಕರರು ಹೇಳ್ತಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಕತೆ ಕೂಡ ಇದೆ. ಯಾವುದೇ ಒಂದು ಕಾನ್ಸೆಪ್ಟ್ ನ, ಯಾವುದೇ ಒಂದು ಇದನ್ನ ನಾವು ಕಥೆಯ ಮೂಲಕ ಅರ್ಥ ಮಾಡ್ಕೊಂಡ್ರೆ ಅದನ್ನ ಇನ್ನ ಮನಪಟಲದಲ್ಲಿ ಇನ್ನೂ ಚೆನ್ನಾಗಿ ಕೂರುತ್ತೆ ಅನ್ನೋ ದೃಷ್ಟಿಯಿಂದ ಕಥೆಗಳನ್ನ ಆಯ್ದು ಅಲ್ಲಿ ನಿಮ್ಗೆ ಒಂದು ಕೊಡುವಂತಹ ಒಂದು ಪ್ರಯತ್ನ ನಮ್ಮಿಬ್ಬರದಾಗಿದೆ. ಸೊ ಈ ಕಥೆನಲ್ಲಿ ಈ ರೀತಿ ಬರುತ್ತೆ. ಇದು ಕೂಡ ವೃಂದಾವನದಲ್ಲಿ ಬರುವಂತಹ ಲೀಲೆಯ ಒಂದು ಕಥೆನೇ ಕೂಡ ಆಗಿದೆ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಏಲಕ್ಕಿ ಹಾಲನ್ನ ಕೇಳಿರ್ತೀರಲ್ವಾ. ಏಲಕ್ಕಿ ಹಾಲು ಅಂದ್ರೆ ಗೊತ್ತಿರುತ್ತೆ. ಹಾಲೊಳಗಡೆ ಏಲಕ್ಕಿಯನ್ನ ಬೆರೆಸಿ ಅದಕ್ಕೆ ಮಿಕ್ಸ್ ಮಾಡಿ ಅದೊಂದು ಫ್ಲೇವರ್ನ ಕೊಟ್ಟು ಅದನ್ನ ಕುಡಿದಾಗ ಅದಕ್ಕೆ ಏಲಕ್ಕಿ ಹಾಲು ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕುಡಿದಿರ್ತೀವಿ ಸಾಮಾನ್ಯ. ಮತ್ತೆ ಏಲಕ್ಕಿ ಕೂಡ ತುಂಬಾ ಕಾಸ್ಟ್ಲಿ. ಇವಾಗಿನ ಇದರಲ್ಲಿ ಆಲ್ಮೋಸ್ಟ್ 3,000 ರೂಪಾಯಿ ಏನೋ ಇದೆ ಅನ್ಸುತ್ತೆ ಕೆಜಿ, ಗೊತ್ತಿಲ್ಲ, ಇರ್ಲಿ. ಸೊ ಆ ಏಲಕ್ಕಿ ಹಾಲನ್ನ ಕೃಷ್ಣ ಯಾವಾಗ್ಲೂ, ಅಂದ್ರೆ ಹಾಲು ಬೆಣ್ಣೆ ತುಪ್ಪಗಳನ್ನ ಯಾವಾಗಲೂ ಕೃಷ್ಣ ಕದ್ದು ತಿಂತಾ ಇರೋದು ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರಣೆ. ಸೊ ಅಂತಹ ಒಂದು ಕಳ್ಳ ಕೃಷ್ಣನನ್ನ ಎಲ್ಲರೂ ಕೂಡ ಹಿಡಿಬೇಕು, ಅವನ್ನ ಹಿಡಿದು ಅವನ ತಾಯಿಗೆ ಹೇಳಬೇಕು, ಕಂಪ್ಲೇಂಟ್ ಮಾಡಬೇಕು, ಕದ್ದು ಬೆಣ್ಣೆ ತಿಂತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಅವರು ಅಂದ್ರೆ ಇದ್ ಮಾಡ್ತಾ ಇರ್ತಾರೆ. ಗೋಪಿಕೆಯರು ಕೂಡ ಅವನಿಂದ ಹೋರಾಡ್ತಾ ಇರ್ತಾರೆ. ಹೀಗಿರುವಂತ ಒಂದು ಇದರಲ್ಲಿ ಒಬ್ಳು ಗೋಪಿಕೆ, ಅವಳ ಹೆಸರು ಪುಷ್ಟಿಮತಿ ಅಂತ. ಪುಷ್ಟಿಮತಿ ಅನ್ನುವಂತಹ ಒಬ್ಳು ಗೋಪಿಕೆ ಯೋಚನೆ ಮಾಡ್ತಾಳೆ, ಎಲ್ಲರೂ ಕೂಡ ಈ ಏಲಕ್ಕಿ ಹಾಲು ಅಥವಾ ಬೇರೆ ಏನೋ ಒಂದು ಫ್ಲೇವರ್ಡ್ ಹಾಲು ಏನೋ ಒಂದು ಕೊಟ್ಟು ಕೃಷ್ಣನ ತೃಪ್ತಿ ಮಾಡಿಸಿದ್ದಾರೆ ಅಥವಾ ಅವನು ಹೊಲಿಸ್ಕೊಂತಾ ಇದ್ದಾರೆ. ಆದ್ರೆ ನಾನು ಹಸುವಿನಿಂದ ಬರುವಂತಹ ಹಾಲನ್ನೇ ಏಲಕ್ಕಿ ಫ್ಲೇವರ್ ಆಗಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡಿ ಅವಳು ಏನ್ ಮಾಡ್ತಾಳೆ, ಆ ಬೂಸ ಅಂತ ಏನ ಹೇಳ್ತೀವಲ್ಲ, ಅಂದ್ರೆ ಆಹಾರ ಏನ್ ಹಾಕ್ತಿವಲ್ಲ ಹಸುಗೆ, ಆಹಾರಕ್ಕೆನೆ ಜಾಸ್ತಿ ಏಲಕ್ಕಿಯನ್ನ ಹಸುಗೆ ತಿನ್ಸಿ ಆ ಹಾಲಿಂದ ಬರುವಂತಹ ಸತ್ವ ಏನಿದೆ ಅದು ಕೂಡ ಏಲಕ್ಕಿಯ ಒಂದು ಗಂಧವನ್ನೇ ಬರುವಂತಹ ಒಂದು ಫ್ಲೇವರ್ಡ್ ಬರುವಂತಹ ಒಂದು ಯೋಚನೆ ಮಾಡ್ತಾಳೆ. ಹಾಗೆ ಆಹಾರಕ್ಕೂ ಕೂಡ ಏಲಕ್ಕಿಯನ್ನೇ ಹಸುವೆ ಕೊಡ್ತಾಳೆ. ತದನಂತರದಲ್ಲಿ ಹಸು ಕೂಡ ಏನ್ ಹಾಲನ್ನ ಕೊಡುತ್ತೆ ಅದು ಏಲಕ್ಕಿ ಒಂದು ಮಿಶ್ರಿತ ಅಥವಾ ಏಲಕ್ಕಿ ಒಂದು ಫ್ರಾಗ್ರೆನ್ಸ್ ಇರುವಂತಹ ಒಂದು ಹಾಲನ್ನೇ ಅದು ಕೊಡುತ್ತೆ. ಯಾಕಿದೆಲ್ಲ ಹೇಳ್ತಿದ್ದೇನೆ ಅಂದ್ರೆ, ಪ್ರತಿಯೊಬ್ಬರು ಭಕ್ತರಿಗೂ ಅವರವರ ಒಂದು ಭಕ್ತಿ ಅನುಸಾರ ಇಷ್ಟ ಇರುತ್ತೆ. ನಾನು ಇದಕ್ಕಿಂತ ವೈಶಿಷ್ಟ್ಯವಾಗಿ ಪೂಜೆ ಮಾಡಬೇಕು, ನಾನು ಇದಕ್ಕಿಂತ ವೈಶಿಷ್ಟ್ಯವಾಗಿ ಕೃಷ್ಣನ ಆರಾಧಿಸ್ಬೇಕು ಅಥವಾ ಅಲಂಕಾರ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದು ನಮ್ಮೆಲ್ಲರಲ್ಲೂ ಕೂಡ ಅದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಬೇರೆಯವ್ರ ಮನೆಗಿಂತ ಅಲಂಕಾರ ನಮ್ಮಲ್ಲೇ ಜಾಸ್ತಿ ಇರಬೇಕು, ನಮ್ಮನ್ನ ಹೂವಿನ ಅಲಂಕಾರ ಜಾಸ್ತಿ ಇರಬೇಕು ಅಂತ ನಾವೆಲ್ಲರೂ ಕೂಡ ಇಷ್ಟಪಡ್ತೀವಲ್ಲ, ಅದೆಲ್ಲ ನಮ್ಮ ಭಕ್ತಿ. ಸೊ ಹಾಗೆ ಕೂಡ ಈ ಪುಷ್ಟಿಮತಿ ಅನ್ನೋಳು ಏನಿರ್ತಾಳೆ ಈ ರೀತಿ ಯೋಚನೆ ಮಾಡಿ ಹಸುವಿಗೆ ಏಲಕ್ಕಿ ಇದನ್ನ ತಿನ್ನಿಸ್ತಾಳೆ. ಆದ್ರೆ ಏನಾಗತ್ತೆ, ಈ ಏಲಕ್ಕಿ ಹಾಲನ್ನ ತಿನ್ಬೇಕು ಅಂತ ಒಂದಿನ ಕೃಷ್ಣ ಗೋಪಿಕೆಯ ಮನೆಗೆ ಬರ್ತಾನೆ. ಬಂದು ಇನ್ನೇನು ಆ ಏಲಕ್ಕಿ ಹಾಲನ್ನ ಕುಡಿಬೇಕು,
ಅನ್ನುವಂತ ಒಂದು ತಕ್ಷಣದಲ್ಲಿ ಆ ಗೋಪಿಕೆ ಒಂದು ಕಡ್ಡಿಯನ್ನು ತಗೊಂಡು ಕೃಷ್ಣನ ಬೆನ್ನ ಮೇಲೆ ಹೊಡಿತಾಳೆ. ಯಾಕೆಂದ್ರೆ ಸಿಗಾಕೊಬೇಕಲ್ಲ, ಅವನು ಇರ್ಬೇಕಲ್ಲ ನಮ್ ಜೊತೆನೆ ಅಂತ ಪ್ರೀತಿಯಿಂದ, ಆ ದೇಶದಿಂದ ಪ್ರೀತಿಯಿಂದ ಒಂದು ಏಟನ್ನ ಹೊಡಿತಾಳೆ. ಆ ಏಟು ಹೊಡೆದ ತಕ್ಷಣ ಆ ಗೋಪಿಕೆಯ ಬೆನ್ನಲ್ಲಿ ಆ ಮಾರ್ಕ್ ಬರುತ್ತೆ, ಅಥವಾ ಮಾರ್ಕ್ ಬರೋ ರೀತಿಯಲ್ಲ ಆ ಒಂದು ಉರಿ ಅಥವಾ ಒಂದು ಇದು ಸ್ಪರ್ಶ ಅವಳಿಗೆ ಭಾಸ ಆಗತ್ತೆ. ಬರೀ ಅದಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವ್ಯಾವ ಚರಾಚರಗಳಿತ್ತು ಅಥವಾ ಯಾವ್ಯಾವ ಸ್ಪೀಸೀಸ್ ಇತ್ತು ಅಥವಾ ಇಂದ್ರ ಬ್ರಹ್ಮಾದಿ ದೇವತೆಗಳು ಕೂಡ ಆ ಒಂದು ಸ್ಪರ್ಶ ಅಥವಾ ಒಂದು ಆ ಏಟು ತಗಲುತ್ತಂತೆ. ಅದು ಶಾಸ್ತ್ರದಲ್ಲಿ ಬರ್ದಿರೋ ಅಂಥದ್ದು. ಸೊ ಯಾಕೆ ಈ ತರ ಆಯ್ತು ಅಂತ ಅಂದ್ರೆ, ಎಲ್ಲೆಲ್ಲೂ ಆಲ್ ಪ್ರಿವೇಡಿಂಗ್, ಎಲ್ಲೂ ಕೂಡ ಅವನು ಇದ್ದಾನೆ, ವಿಶ್ವಂ ಅಥವಾ ವಿಷ್ಣು ಒಂದೊಂದು ಅಣುವಲ್ಲೂ ಕೂಡ ಅವನು ಇದ್ದಾನೆ ಅನ್ನುವಂತಹ ಒಂದನ್ನ ತೋರ್ಸೋದಕ್ಕೆ ಈ ಒಂದು ಕತೆ ಅಲ್ಲಿ ಸಾಕ್ಷಿ ಆಗತ್ತೆ. ಅವಳು ಕೊಟ್ಟ ಏಟು, ಕೃಷ್ಣನ ಕೊಟ್ಟ ಏಟು ಅವಳಿಗೆ ಭಾಸ ಆಗ್ತಾ ಇದೆ, ಅಥವಾ ಅಲ್ಲಿದ್ದವ್ರು ಎಲ್ಲರಿಗೂ ಕೂಡ ಭಾಸ ಆಯ್ತು, ದೇವತೆಗಳು ಕೂಡ ಭಾಸ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ, ನಮ್ಮಲ್ಲೂ ಕೂಡ, ನಿಮ್ಮಲ್ಲೂ ಕೂಡ ವಿಷ್ಣುವಿನ ಒಂದು ಅಂಶ ಇದ್ದೇ ಇರತ್ತೆ ಅಂತ. ನಾವೆಲ್ಲರೂ ಕೂಡ ವಿಷ್ಣುವಿನ ಅಂಶನೇ, ಆ ಪರಮಾತ್ಮ ಅಂಶನೇ. ನಮ್ಮ ಕರ್ಮಾನುಸಾರವಾಗಿ ನಾವು ಈ ಭೂಲೋಕದಲ್ಲಿ ಜನ್ಮವನ್ನು ತಾಳಿ ಕರ್ಮಗಳನ್ನು ಮಾಡಿಕೊಂಡು ಮತ್ತೆ ಪುನರಪಿ ಜನ್ಮ ಪುನರಪಿ ಮರಣಂ ಅನ್ನೋ ರೀತಿ ಸೈಕಲ್ ನಲ್ಲಿ ಹೋಗ್ತಾ ಇದ್ವು. ಬಟ್ ಒಂದಲ್ಲ ಒಂದು ನಮ್ಮ ಡೆಸ್ಟಿನೇಷನ್ ಯಾವತ್ತಿದೂ ಕೂಡ ಪರಮಾತ್ಮನೇ ಅಲ್ವಾ. ಹಾಗೆ ಈ ಒಂದು ಲೀಲೆಯನ್ನ ಹೇಳೋದಕ್ಕೋಸ್ಕರನೇ ಈ ಒಂದು ಕತೆ ಇದಾಯ್ತು ಅಂತ ಅನ್ನೋದು. ಸೊ ಇದರಿಂದ ನಾವು ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ನಾವು ದಿನನಿತ್ಯದ ವ್ಯವಹಾರದಲ್ಲಿ ನಾವು ಯಾರ ಜೊತೆ ಮಾತಾಡ್ತೀವಿ, ಯಾರ ಜೊತೆ ವ್ಯವಹಾರ ಮಾಡ್ತೀವಿ ಅಥವಾ ಯಾರಿಗಾದ್ರೂ ಇದ್ ಮಾಡ್ತೀವಿ, ಪ್ರತಿಯೊಬ್ಬರಲ್ಲೂ ಆ ವಿಷ್ಣು ತತ್ವ ಇದೆ ಎಲ್ಲರಲ್ಲೂ ಕೂಡ. ನಾವು ಅವ್ರ ಜೊತೆನೆ ವಿಷ್ಣುವಿನ ಒಂದು ತತ್ವದಲ್ಲಿ ಇರೋರ ಜೊತೆನೆ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿರೋ ಕೂಡ ಎಲ್ಲೆಲ್ಲವೂ ಕೂಡ ವಸ್ತುಗಳಾಗ್ಲಿ ಅಥವಾ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಎಲ್ಲರೂ ಕೂಡ ವಿಷ್ಣು ತತ್ವನೇ ಇದೆ ಅನ್ನುವಂಥ ರೀತಿ ಭಾವ ನಮ್ಮಲ್ಲಿ ಇರಬೇಕು ಅನ್ನೋದು ಕೂಡ ಇದು ಹೇಳುವಂತಹ ನೀತಿ. ನಾವ್ ಯಾರಿಗಾನ ಮೋಸ ಮಾಡಿದ್ರೆ ಅದು ಬೇರೆಯವ್ರಿಗೆ ಮೋಸ ಮಾಡ್ತಿದೀವಿ ಅನ್ನೋದಲ್ಲ, ವಿಷ್ಣುವಿನ ಒಂದು ತತ್ವ ಇರುವಂತಹ ಯಾರಿಗೋ ಮೋಸ ಮಾಡ್ತಿದೀವಿ ಅಂತ, ಯಾರಿಗೋ ಬೈತಾ ಇದೀವಿ ಅಂತಂದ್ರೆ ಯಾರಿಗೋ ಆತರ ಬೈತಾ ಇದ್ದೀವಿ ಅಂದ್ರೆ ವಿಷ್ಣುವಿನ ಒಂದು ಅಂಶದಲ್ಲಿ ಇರೋರ್ಗೆ ಬೈತಾ ಇದ್ದೀವಿ ಅನ್ನೋಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕಾಗತ್ತೆ. ಸೊ ಇಂತಹ ಒಂದು ಪ್ರಜ್ಞೆ ಯಾವಾಗ ಆಗ್ತದೆ, ನಮ್ಗೆ ಸಾತ್ವಿಕ ಗುಣ ತಂತಾನಾಗೆ ಮನಸ್ಸಲ್ಲಿ ರೂಢಿ ಆಗೋಗ್ಬಿಡುತ್ತೆ. ಯಾರಿಗೂ ಕೂಡ ನಾವು ಬೈಯಕ್ ಹೋಗಲ್ಲ, ಜಗಳಾಡಕ್ ಹೋಗಲ್ಲ, ಯಾರಿಗೂ ಮೋಸ ಮಾಡಕ್ ಹೋಗಲ್ಲ. ಎಲ್ಲರನ್ನೂ ಕೂಡ ವಸುದೈವ ಕುಟುಂಬಕಂ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಸಕ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರನ್ನೂ ಕೂಡ ವಿಷ್ಣುವಿನ ತತ್ವ ಇದೆ ಅಂತ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ. ನಾವೆಲ್ಲರೂ ಕೂಡ ಸದ್ಭಾವಿಗಳಾಗಿ ಪರಮಾತ್ಮನ ಒಂದು ಮುಕ್ತಿಗೆ ಬೇಗ ಅರ್ಹರಾಗ್ತೀವಿ ಅನ್ನೋದು ಈ ಒಂದು ಕಥೆಯ ಒಂದು ಸಾರಾಂಶ ಆಗಿತ್ತು. ಎಲ್ಲೆಲ್ಲೂ ಇದಾನೆ ಅನ್ನೋದಕ್ಕೆ ಪ್ರಹ್ಲಾದನ ಒಂದು ಸ್ಟೋರಿನೇ ಸಾಕ್ಷಿ ಆಗುತ್ತಲ್ವ. ನಿಮ್ಮೆಲ್ಲರೂ ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ. ಅಂತಹ ಒಂದು ಕಂಬ ಹೊಡೆದಾಗ ನರಸಿಂಹ ಅಲ್ಲಿಂದಲೂ ಕೂಡ ಉದ್ಭವ ಆಗ್ತಾನೆ. ಅಂದ್ರೆ ಇಲ್ಲೆಲ್ಲೂ ಕೂಡ ಅವನು ಇದ್ದಾನೆ ಅನ್ನುವಂತಹ ಒಂದು ತತ್ವವನ್ನ ಹೇಳುವಂತಹ ವಿಷ್ಣುವಿನ ನಾಮ ವಿಷ್ಣು, ಓಂ ವಿಷ್ಣವೇ ನಮಃ ಅಂತ ಬರುತ್ತೆ. ಸೊ ಇವೆರಡು ವಿಷ್ಣುವಿನ ನಾಮದ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಮೂರನೇ ನಾಮ ಬಂದು ವಷಟ್ಕಾರ. ಅದನ್ನ ಹಿಮ ಭಗಿನಿ ಹೇಳ್ತಾರೆ. ಅದರ ಹಿಂದಿನ ಒಂದು ಕಥೆಯನ್ನು ಕೂಡ ಹಿಮ ಭಗಿನಿ ವಿವರಿಸ್ತಾರೆ. ಭಗಿನಿ ಹೇಮ ಭಗಿನಿ ನಮಸ್ತೆ. ಓಕೆ ಓಕೆ, ಅವ್ರಿಲ್ಲ ಅನ್ಸುತ್ತೆ, ನಾನೇ ಮುಂದುವರಿಸ್ತೀನಿ. ವಷಟ್ಕಾರ. ವಷಟ್ಕಾರ ಅಂತ ಅಂದ್ರೆ ದ ಒನ್ ಹೂ ಕಂಟ್ರೋಲ್ಸ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ದ ಒನ್ ಹೂ ಕಂಟ್ರೋಲ್ಸ್ ಅಂದ್ರೆ ಎಲ್ಲರ ಒಂದು ಹಿಡಿತವನ್ನ ಅವನು ಇಟ್ಕೊಂಡಿದ್ದಾನೆ ಅಂತ. ಶಂಕರರು ತಮ್ಮ ಕಮೆಂಟ್ರಿನಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಒಂದ್ಸತಿ ನೋಡ್ಕೊಂಬರೋಣ. ಯದುದ್ದೇಶೇತ್ವೇನ ವಷಟ್ ಕ್ರಿಯತೆ ಸಹ ವಷಟ್ಕಾರ. ಇಲ್ಲಿ ಸುಮಾರು ಜನಕ್ಕೆ ಅನ್ಸರಿ, ಏನಪ್ಪ ಮಹೋದಯ ಏನ್ ಹೇಳ್ತಿದ್ದಾರೆ, ಇನ್ನೇನೋ ಒಟ್ಟು ಸಂಸ್ಕೃತ ಹೇಳ್ತಿದ್ದಾರೆ ಅಂತ ಗೊತ್ತು, ಆದ್ರೆ ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಖಂಡಿತ ನಿಮ್ಗೆಲ್ಲರೂ ಕೂಡ ಅನ್ಸಿರುತ್ತೆ. ಖಂಡಿತ ಆ ಸಂಸ್ಕೃತದಲ್ಲಿ ಏನಿದೆ ಅದನ್ನ ಖಂಡಿತ ಒಂದು ಸಾಮಾನ್ಯ ಭಾಷೆಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ವಿವರಿಸೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಇಲ್ಲಿ ನಾಮ ಬಂದು ವಷಟ್ಕಾರ ಅಂತ. ಇಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯದುದ್ದೇಶತ್ವೇನ ಅಂದ್ರೆ ಉದ್ದೇಶಪೂರ್ವಕವಾಗಿ, ಯದುದ್ದೇಶತ್ವೇನ ವಷಟ್ ಕ್ರಿಯತೆ ಸಹ ವಷಟ್ಕಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಜ್ಞಗಳನ್ನ ಮಾಡ್ತೀವಲ್ಲ, ಆ ಯಜ್ಞದಲ್ಲಿ ನಾವು ವಷಟ್ ಅಂತ ಒಂದು ಪದವನ್ನ ಉಪಯೋಗಿಸ್ತೀವಿ. ಇಲ್ಲಿ ಅದರ ಸಮಾನಾರ್ಥಕ ಪದ ಅಂದ್ರೆ ಸ್ವಾಹ ಅಂತ ಹೇಳ್ತೀವಲ್ವಾ, ಅದಕ್ಕೆ ವಷಟ್ ಅಂತಾನು ಕೂಡ ಹೇಳ್ತಾರೆ.
ಸೊ ಒಂದು ಉದ್ದೇಶವನ್ನ ಇಟ್ಕೊಂಡು ಏನೋ ಒಂದು ನನಗೆ ಕಾರಿಸಿದೆ ಅಂತ, ಈಗ ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡ್ತಾರೆ, ಒಂದು ಉದ್ದೇಶವನ್ನ ಇಟ್ಕೊಂಡು ಯಜ್ಞದ ಒಂದು ಆಹುತಿಯನ್ನ ಏನ್ ಕೊಡ್ತೀವಲ್ಲ, ಪ್ರತಿಯೊಂದು ಯಜ್ಞ ಮಾಡಿದಾಗ ಒಂದು ಆಹುತಿಯನ್ನ ಕೊಡ್ತೀವಿ, ಅದನ್ನ ಏನು ಕೊಟ್ಬಿಟ್ಟು ನಾವು ಒಂದು ಹೆಸರನ್ನ ಹೇಳ್ತೀವಲ್ಲ, ವಷಟ್ ಅಂತ ಅಥವಾ ಸ್ವಾಹ ಅಂತ ಹೇಳ್ತೀವಲ್ಲ, ಅದು ವಿಷ್ಣುವೇ ಅಂತ ಶಂಕರರು ಹೇಳ್ತಾರೆ. ಯದುದ್ದೇಶತ್ವೇ ವಷಟ್ ಕ್ರಿಯತೆ ಸಹ ವಷಟ್ಕಾರ. ಇಂಗ್ಲಿಷ್ ಹೇಳ್ಬೇಕಂತ ಅಂದ್ರೆ the one for whom in yajna or Vedic rituals the offering is made, that offering is also called as vashat ಅಂತ ಹೇಳ್ತಾರೆ. ಆಯ್ತಾ? ಸ್ವಾಹ ಅಂತ ನಾವೇನ್ ಹೇಳ್ತೀವಿ ಅಥವಾ ವರ್ಡ್ ಅನ್ನು ಏನ್ ಉಚ್ಚಾರಣೆ ಮಾಡ್ತೀವಿ ಅದು ಕೂಡ ವಿಷ್ಣುವೇ. ವಷಟ್ ಅಂತ ಅಂದ್ರೆ ಏನು ಆಹುತಿ ಕೊಡ್ತೀವಲ್ಲ ಅದು ವಿಷ್ಣುನೇ ಆಗಿದ್ದಾನೆ ಅನ್ನುವಂಥದ್ದು ಶಂಕರ ಭಾಷ್ಯದಲ್ಲಿ ಬರುವಂತಹ ಒಂದು ಇದು. ನೀವು ಯಾರಾದ್ರೂ ಬರ್ಕೊಂತೀರಾ ಅಂತ ಅಂದ್ರೆ ಖಂಡಿತ ನಾನು ಬೇಕಾದ್ರೆ ಅದರ ಅರ್ಥವನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಥವಾ ಎಲ್ಲರೂ ಬರ್ಕೊಂತ ಇದ್ದೀರಾ ಅಂದ್ರೆ ನಾನು ಹೇಳಿದ ಹಾಗೆ ನಿಮ್ಮ ಒಂದು ಭಾವಕ್ಕೆ ತಕ್ಕ ಹಾಗೆ ನೀವು ಬರ್ಕೊಳಕ್ ಸಾಧ್ಯ ಆಗ್ತಿದ್ಯಾ? ಯೂಶಲಿ ಇದರಲ್ಲಿ ಏನಾಗ್ತದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ನೀವು ಬರ್ಕೊಳಕ್ಕೆ ಸಾಧ್ಯ ಆಗ್ತಿತ್ತು. ಇರ್ಲಿ, ಈ ಸಂಸ್ಕೃತದ್ದು ಏನು ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಆದ್ರೆ ಅರ್ಥವನ್ನ ನಿಮ್ಮ ಯಥಾಶಕ್ತಿ ನೀವೇ ಬರ್ಕೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದು ವಷಟ್ಕಾರ ಅಂತ ಇದೆ. ಇನ್ನೂ ಸುಲಭವಾಗಿ ಹೇಳ್ಬೇಕಾದ್ರೆ ಒನ್ ಹೂ ಕಂಟ್ರೋಲ್ಸ್ ಅಂತ. ಹೇಮಾ ಭಗಿನಿ ಇದೀರಾ? ಹಾ ಮಹೋದಯ, ಸಾರಿ ನನ್ ನೆಟ್ವರ್ಕ್ ಇಶ್ಯೂ ಆಗಿತ್ತು, ಎಂಟ್ರಿ ಆಗೋಕೆ ಆಗ್ತಾ ಇರ್ಲಿಲ್ಲ. ಮುಂದುವರಿಸಿ. ಅಷ್ಟು. ಎಲ್ರಿಗೂ ನಮಸ್ತೆ. ಈ ದಿನ ವಿಷ್ಣುವಿನ 3ನೇ ನಾಮವಾದಂತಹ ವಷಟ್ಕಾರ ಎಂಬಂತಹ ನಾಮದ ಅರ್ಥವನ್ನ ಇವತ್ತು ನೋಡೋದಾದ್ರೆ, ವಷಟ್ಕಾರ ಆಗ್ಲೇ ಮಹೋದಯ ಹೇಳ್ದ ಹಾಗೆ ವಷಟ್ ಅನ್ನುವಂತಹ ಮಂತ್ರ ಅಂದ್ರೆ ಈಗ ನಾವು ಹೇಗೆ ಪ್ರಣವವನ್ನ ಹೇಳ್ತೀವಿ, ಓಂಕಾರ ಮತ್ತೆ ಸ್ವಾಹ ಇದೆಲ್ಲ ಹೇಗೆ ಹೇಳ್ತಾರೋ ಹಾಗೆ ಯಜ್ಞ ಮಾಡುವಾಗ ವಷಟ್ಕಾರಾದಿ ಮಂತ್ರಗಳಿಂದ ಯಾರನ್ನ ನಾವು ಭಗವಂತನನ್ನ ಸ್ತುತಿಸ್ತೀವಲ್ಲ, ಆ ಒಂದು ವಷಟ್ಕಾರ ಮಂತ್ರಗಳಿಗೆ ಭಗವಂತ ಅಂದ್ರೆ ಆ ಒಂದು ವಷಟ್ಕಾರ ಮಂತ್ರವನ್ನೇ ನಾವು ಭಗವಂತ ಅಂತ ಹೇಳ್ತೀವಿ. ಮತ್ತೆ ಇದ್ರಲ್ಲಿ ಹೇಳೋ ಹಾಗೆ ತೈತ್ತಿರೀಯ ಸಂಹಿತಾನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಜ್ಞೋ ವೈ ವಿಷ್ಣುಹು ಅಂತ, ಅಂದ್ರೆ ಯಜ್ಞನೇ ವಿಷ್ಣು ಅಂತ. ಯಜ್ಞದಲ್ಲಿ ವಷಟ್ಕಾರ ಕ್ರಿಯೆಗಳಲ್ಲಿ ನಾವು ವಷಟ್ಕಾರ ಕ್ರಿಯೆಗಳನ್ನ ಏನ್ ಮಾಡ್ತೀವೋ, ವಷಟ್ಕಾರಾದಿ ಮಂತ್ರಗಳಿಂದ ಯಾರನ್ನ ನಾವು ಸ್ತುತಿಸ್ತೀವೋ ಅವನೇ ವಷಟ್ಕಾರ ಅಂತ ಹೇಳ್ತೀವಿ. ಇಲ್ಲಿ ಯಜ್ಞ ಅಂತ ತಗೊಂಡಾಗ ಆ ಸಾಕ್ಷಾತ್ ಪರಮಾತ್ಮನೇ ಯಜ್ಞ ರೂಪಿಯಾದಂತವನು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ ಅಂತ. ಅಂದ್ರೆ ಭಗವಂತನೇ ಯಜ್ಞ ಅಂತ ನಾವು ಹೇಳಿದ್ವಿ ಅಲ್ವಾ, ಭಗವಂತನೇ ಯಜ್ಞ ಅಂತ ಅಂದ್ಮೇಲೆ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ನಾವು ಭಗವಂತನ ಆರಾಧನೆ ಅಥವಾ ಯಜ್ಞ ಅಂತ ತಿಳ್ಕೊಂಡ್ ಮಾಡ್ಬೇಕು. ಯಜ್ಞ ಅಂದ್ರೆ ಬೇರೆ ಏನು ಅಲ್ಲ, ಭಗವಂತನ ಆರಾಧನೆ ಅಂತ ಅನ್ಕೊಂಡು ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡಿದ್ರೆ ಅದರಿಂದ ನಾವು ಈ ಒಂದು ಸಾಮಾನ್ಯವಾಗಿ ನಾವು ಮಾಡುವಂತಹ ಕೆಲಸದಲ್ಲಿ ಒಳ್ಳೆಯದು ಮತ್ತೆ ಕೆಟ್ಟದ್ದು, ಒಳ್ಳೆಯ ಫಲ ಮತ್ತೆ ಕೆಟ್ಟ ಫಲಗಳು ಅಂತ ಇರುತ್ತೆ. ಆ ರೀತಿ ನಾವು ಕರ್ಮಗಳನ್ನ ನಾವು ಲೌಕಿಕವಾಗಿ ಕರ್ಮಗಳನ್ನ ಮಾಡ್ಬೇಕಾದ್ರೆ ಏನಾಗತ್ತೆ, ಅದರಿಂದ ಶುಭ ಫಲಗಳಾಗ್ಲಿ ಅಥವಾ ಅಶುಭ ಫಲಗಳಾಗ್ಲಿ ನಮ್ಗೆ ಲಭಿಸ್ತಾ ಹೋಗುತ್ತೆ. ಆದ್ರೆ ನಾವು ಮಾಡೋ ಪ್ರತಿಯೊಂದು ಕರ್ಮವನ್ನು ಕೂಡ ನಾವು ಯಜ್ಞ ಅಂತ ತಿಳ್ಕೊಂಡು ಮಾಡಿದಾಗ ಅದ್ರಲ್ಲಿ ಎಲ್ಲವೂ ಕೂಡ ನಾವು ಈ ಒಂದು ಸಂಸಾರದ ಬಂಧನ ಏನಿದೆ ಇದರಿಂದ ನಾವು ಮುಕ್ತಿಯನ್ನ ಪಡಿಬಹುದು ಅನ್ನೋದು ಇದರ ಅರ್ಥ. ಹಾಗಾಗಿ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ, ಆದ್ರಿಂದಾಗಿ ಯಜ್ಞಾರ್ಥವಾಗಿ ನೀನು ಕರ್ಮವನ್ನ ಮಾಡು ಅಂತ ಭಗವಂತ ಹೇಳ್ತಾನೆ. ಈ ಒಂದು ಸಂಸಾರ ಬಂಧನದಿಂದ ನೀನು ಮುಕ್ತಿಯನ್ನ ಹೊಂದಬಹುದು ಅಂತ. ಇದು ವಷಟ್ಕಾರ ಎಂಬ ನಾಮದ ಅರ್ಥ ಒಂದು ರೀತಿ ಆದ್ರೆ. ಮತ್ತೆ ಇದು ಭಗವಂತನ 6 ಗುಣಗಳನ್ನು ಕೂಡ ಸೂಚಿಸುತ್ತೆ. ಅದೇನಂದ್ರೆ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಮತ್ತೆ ತೇಜಸ್ಸು. ಈ 6 ಗುಣಗಳನ್ನು ಕೂಡ ಇದು ಸೂಚಿಸುತ್ತೆ. ಇನ್ನು ವಷಟ್ಕಾರ ಅಂತಂದ್ರೆ ಮತ್ತೊಂದು ಅರ್ಥವನ್ನು ಕೂಡ ನಾವು ನೋಡಬಹುದು. ಅದೇನಂದ್ರೆ ವಷಟ್ಕಾರ ಅಂದ್ರೆ ನಮ್ಮ ಒಂದು ಇಂಟರ್ನಲ್ ಕಂಟ್ರೋಲರ್ ಅಂತ, ನಮ್ಮನ್ನ ಕಂಟ್ರೋಲ್ ಮಾಡುವಂತವನು, ಹಿಡಿತದಲ್ಲಿ ಇಟ್ಕೊಂಡಿರುವಂತವನು. ಈಗ ವಿಶ್ವಂ ಅಂತಂದ್ರೆ ನಾವು ಇಡೀ ಜಗತ್ತೇ ಅವನು ಭಗವಂತನೇ ಇಡೀ ಪ್ರಪಂಚ ಅಂತ ತಿಳ್ಕೊಂಡ್ವಿ. ವಿಷ್ಣು ಅನ್ನೋ ಪದದಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ, ವಿಷ್ಣು ಅಂತಂದ್ರೆ ಅಂದ್ರೆ ಇಡೀ ಎಲ್ಲಾ ಕಡೆ ಭಗವಂತ ವ್ಯಾಪಿಸಿದಾನೆ ಅಂತ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಹೇಗೆ ಆಕಾಶ ಎಲ್ಲಾ ಕಡೆ ಇದೆಯೋ
ಅಂದ್ರೆ ಈ ಭೂಮಿ ಅಂತ ಕರ್ಸ್ಕೊಳ್ತಕ್ಕಂತಹ ಈ ಭೂಮಿ ಏನಿದೆ, ಈ ಭೂಮಿ ಮೇಲೆ ನಾವ್ ಇದೀವಿ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಅಂದ್ರೆ ಒಂದು ದೇಶ ಅಂತ ಅನ್ಸ್ಕೊಳ್ಬಹುದು, ಭಾರತ ಅಂದ್ರೂ ಅದೇನೆ, ಕರ್ನಾಟಕ ಅಂದ್ರೂ ಅದೇನೆ, ಒಂದು ಬೆಂಗಳೂರು ಅಥವಾ ಮಂಡ್ಯ, ಮೈಸೂರು, ಈ ತರ ಯಾವ್ದೇ ಒಂದು ಹೆಸರು ಕೊಟ್ಕೊಂಡು ಹೋಗ್ತೀವಿ ಅಂತಂದ್ರುನು ಎಲ್ಲವೂ ಕೂಡ ಆ ಭೂಮಿನೇ ಹೇಗಾಗಿದ್ಯೋ ಹಾಗೆ ಇಡೀ ವಿಶ್ವದಲ್ಲಿ ಏನೆಲ್ಲಾ ತುಂಬ್ಕೊಂಡಿದ್ಯೋ, ಏನೆಲ್ಲಾ ಇದೆಯೋ ಚರಾಚರಗಳೆಲ್ಲವೂ ಕೂಡ ಎಲ್ಲಾ ಕಡೆ ಭಗವಂತನೇ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನನ್ನ ವಿಷ್ಣು ಅಂತ ಹೇಳಿದ್ವಿ. ಅದೇ ಒಂದು ಆ ವಿಷ್ಣು ಹೌದು, ಅವನ್ ಎಲ್ಲಾ ಕಡೆ ಇರೋದಂತೂ ನಿಜ. ಹಾಗಿದ್ರೆ ಅವನು ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾನೆ, ನಿಜವಾಗ್ಲೂ ಅವ್ನ್ ನಮ್ಮನ್ನ ಕಂಟ್ರೋಲ್ ಮಾಡ್ತಾನ ಅಂತ ಅನ್ನೋದಕ್ಕೆ ಒಂದು ಕಥೆಯ ಮುಖಾಂತರ ತಿಳಿಯೋದಾದ್ರೆ, ಇದಕ್ಕೆ ಮಹಾಭಾರತದ ಒಂದು ಸಂದರ್ಭವನ್ನ ನಾವು ಇಲ್ಲಿ ನೋಡ್ಬಹುದಾಗಿದೆ. ಅದೇನಂತಂದ್ರೆ ತಮಗೆಲ್ರಿಗೂ ಗೊತ್ತಿದೆ, ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡಿಬೇಕು ಅಂತ ಹೇಳಿ. ಮಹೋದಯ ನನ್ ಮಾತಾಡೋದ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಭಗಿನಿ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಅದು ನೆಟ್ವರ್ಕ್ ಸರಿ ಇರ್ಲಿಲ್ಲ, ಅದಕ್ಕೋಸ್ಕರ ಭಗಿನಿ, ಕೇಳ್ದೆ. 6 ಗುಣಗಳನ್ನ ಮತ್ತೆ ಹೇಳ್ಬೇಕಂತ ಯಾರೋ ಮೆಸೇಜ್ ಮಾಡಿದ್ದಾರೆ. ಅದು ಭಗವತ್ ಶಬ್ದದ ಅರ್ಥ ತಿಳ್ಕೊಂಡಿದ್ದೀರಲ್ವಾ, ಆ ಒಂದು ಅರ್ಥದಲ್ಲೇ ಅದು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ವಿ ನಾವು, ಆಗ್ಲೇ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಭಗವಂತನ ಪದದ ಅರ್ಥ ಏನು, ಭಗವಾನ್ ಶಬ್ದದ ಅರ್ಥ ಏನು ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದೆ ಅಂತ ಹೇಳಿದ್ವಲ್ಲ. ಅಂದ್ರೆ 6 ಗುಣಗಳಿಂದ ಪರಿಪೂರ್ಣನಾದಂತವನು ಅಂತ. ಓಕೆ, ನೋಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಜ್ಞಾನ, ಈಗಾಗ್ಲೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಇದೆ ಅದರ ಅರ್ಥ. ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಮತ್ತೆ ತೇಜಸ್ಸು. ಈ 6 ಗುಣಗಳಿಂದ, ಈ 6 ಗುಣಗಳನ್ನು ಕೂಡ, ಈ 6 ಗುಣಗಳಿಂದ ಯಾರು ಪರಿಪೂರ್ಣನಾಗಿರ್ತಾರೋ ಅವನನ್ನೇ ನಾವು ಭಗವಂತ ಅಂತ ಹೇಳ್ತೀವಿ. ಈ ಒಂದು ವಷಟ್ಕಾರ ಅನ್ನುವಂತಹ ನಾಮವು ಕೂಡ ಈ 6 ಗುಣಗಳನ್ನ ಇಲ್ಲಿ ಸೂಚಿಸುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಇನ್ನೊಂದು ಅರ್ಥದಲ್ಲಿ ಭಗವಂತ ನಮ್ಮನ್ನ ನಿಜವಾಗ್ಲೂ ಅವನು ಇಲ್ಲಿ ನಮ್ಮನ್ನೆಲ್ಲ, ಓಕೆ ನಾವೆಲ್ರೂ ಇಲ್ಲಿ ಇದೀವಿ ಅಂತ ಅಂದ್ಮೇಲೆ ನಮ್ಮನ್ನೆಲ್ಲ ಅವ್ನ್ ಕಂಟ್ರೋಲ್ ಮಾಡ್ತಿದ್ದಾನ ಅಂತ ತಿಳ್ಕೊಬೇಕು ಅಂದ್ರೆ, ಒಂದು ಪ್ರಸಂಗವನ್ನ ನಾವು ತಗೊಳ್ಳೋದಾದ್ರೆ ಮಹಾಭಾರತದಲ್ಲಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ, ಕೃಷ್ಣ ಪಾಂಡವರ ದೂತನಾಗಿ ದುರ್ಯೋಧನನ ಸಭೆಗೆ ಬರ್ತಾನೆ. ಅಂದ್ರೆ ಅವರ ಪರ ಕುರುಕ್ಷೇತ್ರ ಯುದ್ಧ ನಡಿಬೇಕು ಅಂತ ಅನ್ಕೊಂಡಿದಾಗ, ಯುದ್ಧ ಬಿಟ್ರೆ ಇನ್ನೇನು ಬೇರೆ ಏನು ದಾರಿ ಇಲ್ಲ ಅಂತ ಅನ್ಕೊಂಡಾಗ ಸಂಧಾನಕ್ಕಾಗಿ ಬರ್ತಾನೆ ಕೃಷ್ಣ. ಯುದ್ಧವನ್ನ ನಿಲ್ಲಿಸ್ಬೇಕು ಅಂತ ಹೇಳಿ, ಯುದ್ಧ ಬೇಡ ಅಂತ ಹೇಳಿ ಪಾಂಡವರ ಪರವಾಗಿ ಸಂಧಾನಕ್ಕಾಗಿ ಬರ್ತಿದ್ದಾನೆ ಅನ್ನೋದು ದುರ್ಯೋಧನನಿಗೆ ಗೊತ್ತಾಗತ್ತೆ. ಆಗ ದುರ್ಯೋಧನ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಸಭೆಯಲ್ಲಿರ್ತಕ್ಕಂತಹ ಎಲ್ರಿಗೂ ಹೇಳ್ತಾನೆ, ನೋಡಿ ನೀವ್ ಯಾರು ಕೂಡ ಕೃಷ್ಣ ಬಂದಾಗ ನೀವು ಅವನಿಗೆ ಗೌರವವನ್ನ ಕೊಡಬಾರ್ದು. ಯಾಕಂದ್ರೆ ಅವನು ರಾಜ ಅಲ್ಲ, ಅವನೊಬ್ಬ ಗೊಲ್ಲ. ಹಾಗಾಗಿ ಅವನಿಗೆ ಯಾವುದೇ ರೀತಿಯ ಗೌರವವನ್ನ ನೀವು ಕೊಡೋ ಹಾಗಿಲ್ಲ. ಹಾಗಾಗಿ ಯಾರು ಕೂಡ ಅವನ್ ಬಂದಿದ ತಕ್ಷಣ ಎದ್ದು ನಿಲ್ಬಾರ್ದು, ಇದು ನನ್ನ ಆಜ್ಞೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದೋರಂತ ದ್ರೋಣರು ಮತ್ತೆ ಭೀಷ್ಮರಿಗೆ ಇದು ಇಡ್ಸಲ್ಲ. ಅವರೆಲ್ಲ ಕೇಳ್ಕೊಳ್ತಾರೆ, ಬೇಡಪ್ಪ ದುರ್ಯೋಧನ, ಈ ರೀತಿ ಎಲ್ಲ ಮಾಡ್ಬೇಡ, ಕೃಷ್ಣನಿಗೆ ಈ ರೀತಿ ಎಲ್ಲ ಅವಮಾನ ಮಾಡೋದು ತಪ್ಪು, ದಯವಿಟ್ಟು ನೀನ್ ಈ ರೀತಿ ಚಿಂತನೆಗಳನ್ನೆಲ್ಲ ಮಾಡೋದು ತಪ್ಪು, ಮಾಡ್ಬೇಡ ಇದನ್ನೆಲ್ಲ ಅಂತ ಅವನನ್ನ ಸಾಕಷ್ಟು ಕೇಳ್ಕೊಳ್ತಾರೆ, ಹೇಳ್ತಾರೆ ಭೀಷ್ಮ ದ್ರೋಣರು. ಆದ್ರೂ ಕೂಡ ದುರ್ಯೋಧನ ಅವ್ರ ಮಾತನ್ನ ಕೇಳೋದೇ ಇಲ್ಲ. ಎಲ್ರಿಗೂ ಕೂಡ ಆರ್ಡರ್ ಮಾಡ್ತಾನೆ, ಇದು ನನ್ನ ಆಜ್ಞೆ, ಈ ರಾಜಸಭೆಯಲ್ಲಿ ನಾನ್ ಏನನ್ನ ಹೇಳ್ತೀನೋ ಅದೇ ಶಾಸನ, ನಾನ್ ಹೇಳ್ದಾಗೆ ನಡಿಬೇಕು ಅಂತ ಹೇಳಿ ಎಲ್ರಿಗೂ ಹೇಳ್ತಾನೆ. ಅಲ್ಲಿ ನೆರೆದಿದ್ದಂತಹ ಎಲ್ಲಾ ಬೇರೆ ರಾಜರುಗಳಾಗಿರ್ಬಹುದು ಅಥವಾ ಅಲ್ಲಿದ್ದಂತಹ ಅವರ ಅವ್ರ ತಮ್ಮಂದ್ರೆ ಯಾರಿರ್ತಾರೆ, ಸಹೋದರರು ಮತ್ತೆ ಕರ್ಣ, ಆಮೇಲೆ ಎಲ್ರು ಇರ್ತಾರಲ್ವಾ, ಎಲ್ರಿಗೂ ಕೂಡ ಹೇಳ್ತಾನೆ, ಎಲ್ರಿಗೂ ಆಜ್ಞೆಯನ್ನ ಮಾಡ್ತಾನೆ, ಯಾರು ಕೂಡ ಎದ್ದು ನಿಲ್ಬಾರ್ದು, ಅವನಿಗೆ ಗೌರವವನ್ನ ಕೊಡ್ಬಾರ್ದು ಅಂತ. ಆಯ್ತು, ಕೃಷ್ಣ ಕೂಡ ಅಲ್ಲಿಗೆ ಬರ್ತಾನೆ, ಹಸ್ತಿನಾಪುರಕ್ಕೆ ಬರ್ತಾನೆ. ರಾಜಸಭೆಗೆ ಅವನ ಒಂದು ಪ್ರವೇಶ ಆಗತ್ತೆ. ಕೃಷ್ಣ ಒಳಗಡೆ ಕಾಲ್ ಇಡ್ತಿದ್ದಾಗೇನೆ ಎಲ್ರು ಕೂಡ ಎದ್ ನಿಂತ್ಬಿಡ್ತಾರೆ. ಅವನಷ್ಟು ಹೇಳಿರ್ತಾನೆ ದುರ್ಯೋಧನ, ಆದ್ರೆ ಕೃಷ್ಣ ಒಳಗಡೆ ಬಂದಿದ ತಕ್ಷಣನೇ, ಕಾಲ್ ಇಟ್ಟಿದ ತಕ್ಷಣನೇ ಎಲ್ರು ಎದ್ ನಿಂತ್ಬಿಡ್ತಾರೆ. ಅವಾಗ ದುರ್ಯೋಧನನ್ಗೆ ಆಶ್ಚರ್ಯ ಆಗತ್ತೆ, ಅವನಿಗೆ ಕೋಪ ಬರುತ್ತೆ. ನಾನು ಹೇಳಿದ್ದೆ ಅಲ್ವಾ ನಿಮ್ಗೆಲ್ರಿಗೂ ಯಾರು ಎದ್ ನಿಲ್ಬಾರ್ದು ಅಂತ, ಅಷ್ಟು ಹೇಳಿದೀನಿ, ಹಾಗಿದ್ರು ಕೂಡ ನೀವೆಲ್ರು ಎದ್ ನಿಂತ್ಕೊಂಡಿದೀರಾ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಡ್ದಂಗ ಆಯ್ತಾ ಅಂತ ಹೇಳಿ ಅವನಿಗೆ ಕೋಪ ಬರುತ್ತೆ. ಆಗ ಪಕ್ಕದಲ್ಲಿ ಕರ್ಣ ಇರ್ತಾನಲ್ವಾ, ಆ ಕರ್ಣನಿಗೂ ಹೇಳ್ತಾನೆ, ಎಷ್ಟು ಬಾರಿ ಹೇಳ್ದೆ ನಾನ್ ನಿನಗೆ ಎದ್ ನಿಲ್ಬೇಡ ಅಂತ ಹೇಳಿ, ಅವನಿಗೆ ಗೌರವ ಕೊಡ್ಬೇಡ ಅಂತ ಹೇಳಿ, ಆದ್ರೂ ಕೂಡ ನೀವೆಲ್ರು ಎದ್ ನಿಂತಿದೀರಾ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಒಂದ್ ಸಾರಿ
ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ, ನೀವೇನ್ ಮಾಡ್ತಿದ್ದೀರಾ ಅಂತ. ನೀವ್ ಹೇಳಿದ್ರಿ ನಮ್ಗೆ ಯಾರಿಗೂ ಎದ್ ನಿಲ್ಬಾರ್ದು ಅಂತ ಆಜ್ಞೆ ಮಾಡಿದ್ರಿ, ಹೌದು. ಆದ್ರೆ ನಿಮ್ಮನ್ ನೀವು ನೋಡ್ಕೊಳ್ಳಿ ಇವಾಗ ಅಂತ ಹೇಳ್ತಾನೆ. ಆಗ ದುರ್ಯೋಧನ ತನ್ನನ್ ತಾನ್ ನೋಡ್ಕೊಂಡ್ರೆ ಅವನೇ ಎದ್ ನಿಂತ್ಕೊಂಡು ಬರೀ ಎದ್ ನಿಲ್ಲೋದಷ್ಟೇ ಅಲ್ಲ, ನಮಸ್ಕಾರ ಕೂಡ ಮಾಡ್ತಿರ್ತಾನೆ ಕೃಷ್ಣನಿಗೆ. ಆ ರೀತಿ ನಿಂತ್ ಬಿಟ್ಟಿರ್ತಾನೆ. ಅವಾಗ ನಮ್ಗೆಲ್ಲ ಎದ್ ನಿಲ್ಬೇಡ ಅಂತ ಹೇಳಿದ್ರಿ, ನೀವ್ ಎದ್ದು ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ನೀವೇ ಎದ್ ನಿಂತ್ಕೊಂಡ್ಮೇಲೆ ನಾವ್ ಎದ್ ನಿಂತ್ಕೊಳ್ದೆ ಇರಕ್ ಹೇಗ್ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ದುರ್ಯೋಧನಂಗೆ ಅವನಿಗೆ ಆಶ್ಚರ್ಯ ಆಗತ್ತೆ, ಹೌದಾ ನಾನ್ ಎದ್ ನಿಂತ್ಕೊಂಡ್ಬಿಟ್ನಾ ಅಂತ. ಈ ರೀತಿ ಕೃಷ್ಣ ಎಲ್ಲರನ್ನ ತಮ್ಮೊಳಗಡೆ ಇಟ್ಕೊಂಡು ಅವನ ಉದ್ದೇಶ ಏನಿತ್ತು, ಅವನು ಎದ್ ನಿಲ್ಬಾರ್ದು, ಅವನಿಗೆ ಗೌರವವನ್ನ ಕೊಡಬಾರ್ದು ಅನ್ನೋದು ದುರ್ಯೋಧನನ ಉದ್ದೇಶ ಆಗಿತ್ತು. ಆದ್ರೆ ಅವನಿಗೆ ಗೊತ್ತಿಲ್ದ ಹಾಗೆ ಅವನು ಎದ್ದು ನಿಂತು ಕೃಷ್ಣನಿಗೆ ಗೌರವವನ್ನ ಕೊಡ್ತಿರ್ತಾನೆ. ಹಾಗಾಗಿ ಎಲ್ರು ಕೂಡ ಆ ಸಭೆನಲ್ಲಿ ಎದ್ ನಿಂತ್ಕೊಳ್ತಾರೆ. ಹೀಗೆ ಇದ್ರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ನಾವು ಏನ್ ಅನ್ಕೊಳ್ತೀವೋ ಅದು ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಮ್ಮ ಒಳಗೆ ಕಂಟ್ರೋಲ್ ಮಾಡ್ತಿರ್ತಕ್ಕಂತಹ ಒಂದು ಶಕ್ತಿ ಇದೆ, ಅದೇ ಆ ಭಗವಂತ. ಅವನು ನಮ್ ಎಲ್ರನ್ನು ಕೂಡ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನೋದನ್ನ ಇದರಿಂದ ನಾವು ತಿಳ್ಕೊಳ್ಬಹುದು. ಹಾಗೆ ಈಗ ವಶಟ್ಕಾರ ಅಂದ್ರೆ ಎಲ್ರನ್ನು ಕಂಟ್ರೋಲ್ ಮಾಡ್ತಕ್ಕಂಥವನು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮುಂದಿನ ನಾಮ ಬಂದು ಭೂತ ಭವ್ಯ ಭವತ್ ಪ್ರಭು ಅಂತ. ಮಹೋದಯ ಕಂಟಿನ್ಯೂ ಮಾಡ್ತೀರಾ? ಹಾ, ಧನ್ಯವಾದ ಭಗಿನಿ. ಸೊ ಮುಂದಿನ ನಾಮ ಬಂದು ಭಗಿನಿ ಹೇಳಿದಾಗೆ ಭೂತ ಭವ್ಯ ಭವತ್ ಪ್ರಭು. ಓಂ ಭೂತ ಭವ್ಯ ಭವೇ ನಮಃ ಅಂತ ಹೇಳ್ಕೊಂಡ್ರೆ ಏನ್ ಫಲ ಸಿಗತ್ತೆ ಅನ್ನೋದನ್ನ ಒಂದು ಕಥೆ ಮುಖಾಂತರ ಖಂಡಿತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಭಾಷ್ಯ ಏನ್ ಹೇಳುತ್ತೆ ಒಂದ್ಸತಿ ಸಂಸ್ಕೃತದಲ್ಲಿ ಹೇಳಕ್ ಪ್ರಯತ್ನ ಮಾಡ್ತೀನಿ, ಅದರ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ 4 ಪದಗಳಿದ್ದಾವೆ, ಭೂತ ಭವ್ಯ ಭವತ್ ಪ್ರಭು ಅಂತ. ಭೂತ ಅಂತ ಅಂದ್ರೆ ಪಾಸ್ಟ್, ಆಗೋಗಿರುವಂಥದ್ದು, ಅಂದ್ರೆ ಕಾಲ ಮುಗ್ದೋಗಿರುವಂಥದ್ದು. ನಮ್ಮ ಭೂತಕಾಲ ಅಂತ ಹೇಳ್ತೀವಲ್ಲ, ಭೂತಕಾಲ ಅಂದ್ರೆ ಪಾಸ್ಟ್. ಭವ್ಯ ಅಂತ ಅಂದ್ರೆ ಫ್ಯೂಚರ್, ಮುಂದೆ ಆಗುವಂಥದ್ದು ಅಲ್ವಾ. ಭೂತ ಭವ್ಯ. ಭವತ್ ಅಂತ ಅಂದ್ರೆ ಇವಾಗ ನಡೀತಾ ಇರುವಂಥದ್ದು, ಇನ್ನ ಕ್ಲಾಸ್ ಮಾಡ್ತಾ ಇದ್ದು ಭವತ್. ಪ್ರಭು ಅಂತ ಅಂದ್ರೆ ಮಾಸ್ಟರ್, ಅವನೇ ಕಿಂಗ್ ಅಂತ. ಯಾರು ಕಿಂಗು ಆಗ್ಲೇ ಆಗೋಗಿರುವಂತಹ ಒಂದು ಕಾಲಕ್ಕೆ ಅಥವಾ ಈಗ ನಡೀತಾ ಇರೋವಂಥದಕ್ಕೆ ಅಥವಾ ಮುಂದೆ ನಡೆಯುವಂಥದಕ್ಕೆ ಎಲ್ಲದಕ್ಕೂ ಕೂಡ ಅವನೇ ಪ್ರಭು ಆಗಿದ್ದಾನೆ. ಭೂತ ಭವ್ಯ ಭವತ್ ಪ್ರಭು, ಇದು ಸಾಮಾನ್ಯವಾದಂತಹ ಒಂದು ಅರ್ಥ. ಭಾಷೆ ಏನ್ ಹೇಳುತ್ತೆ ಅಂದ್ರೆ, ಭೂತಂ ಭವ್ಯಂ ಭವಚ್ಚೇತಿ ಭೂತಂ ಭವ್ಯ ಭವಂತಿ ತೇಷಾಂ ಪ್ರಭು. ಯಾರ ಪ್ರಭು ಅಂತ ಅಂದ್ರೆ ಭೂತ ಭವ್ಯ ಭವಚ್ಚೇತಿ, ಮುಂದೆ ಆಗುವಂತಹ ಭವಚ್ಚೇತಿ ಚ ಇತಿ ಭೂತ ಭವ್ಯಂ ಭವಂತಿತಿ ಅಂತ. ಅಂದ್ರೆ ಕಾಲ ಭೇದಕ್ಕೆ ಅನುಸಾರ ಅಲ್ಲಿ ಇಲ್ದೇನೆ, ಅಂದ್ರೆ ಇದೇ ಕಾಲಕ್ಕೆ ಮಾತ್ರ ಈ ಪ್ರಭು. ನಾವೆಲ್ಲ ಹೇಳ್ತೇವೆ ನರೇಂದ್ರ ಮೋದಿ, ಓಕೆ 5 ವರ್ಷ ಅವನೊಂದು ಟೆನ್ಯೂರ್ ಅಂತ. ಅದು ಹಾಗಲ್ಲ ಅಲ್ವಾ. ಸೊ ಪ್ರತಿಯೊಂದು ಕಾಲಕ್ಕೂ ಕೂಡ ಭೂತಕ್ಕೆ ಭವ್ಯಕ್ಕೆ ಭವತ್ಗೆ ಮೂರಕ್ಕೂ ಕೂಡ ಮಾಸ್ಟರ್ ಪ್ರಭು, ಎವರ್ ಚೇಂಜಿಂಗ್, ಯಾವತ್ತೂ ಚೇಂಜ್ ಆಗದೆ ಇರುವಂತಹ ರಾಜ ಅಥವಾ ಪ್ರಭು ಏನಾದ್ರು ಇದ್ರೆ ಅದು ನಮ್ಮ ವಿಷ್ಣು. ಅದಕ್ಕೋಸ್ಕರ ವಿಷ್ಣುವಿನ ನಾಮ ಬಂದು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳ್ತಾರೆ. ಪಾಸ್ಟ್, ಫ್ಯೂಚರ್ ಅಂಡ್ ಪ್ರೆಸೆಂಟ್, ದ ಲಾರ್ಡ್ ಆಫ್ ಆಲ್ ದೀಸ್ ಇರೆಸ್ಪೆಕ್ಟಿವ್ ಆಫ್ ದ ಡಿವಿಷನ್ ಆಫ್ ಟೈಮ್ ಫಾರ್ ಆಲ್ ದ ಎಕ್ಸಿಸ್ಟಿಂಗ್ ಕ್ರಿಯೇಚರ್ಸ್ ಅಂತ ಕೂಡ ಹೇಳ್ಬೋದು. ಎಲ್ಲ ಒಂದು ಸೃಷ್ಟಿ ಏನೇನ್ ಮಾಡಿದ್ದಾನೆ ಎಲ್ಲದಕ್ಕೂ ಕೂಡ ಪ್ರಭು ಅವನೇ ಆಗಿದ್ದಾನೆ. ಬರೀ ಇವಾಗಿದ್ದಕ್ಕೆಲ್ಲ ಮುಂಚೆದಕ್ಕಾಗ್ಲಿ ಅಥವಾ ಮುಂದಕ್ಕಾಗ್ಲಿ ಅವನೇ ಮಾಸ್ಟರ್ ಆಗಿದ್ದಾನೆ ಅನ್ನೋದು ಭೂತ ಭವ್ಯ ಭವತ್ ಪ್ರಭುವಿನ ಒಂದು ಭಾವಾರ್ಥ. ಒಂದು ಕತೆ ಮುಖಾಂತರ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಲ್ವಾ. ರೋಮಾಶರ ಅಂತ ಒಬ್ಬ ಮುನಿ ಇರ್ತಾನೆ, ಅವನ ಹೆಸರು ರೋಮಾಶರ. ಯಾಕೆ ರೋಮಾಶರ ಅಂತ ಅವನ್ನ ಕರೀತಾರೆ ಅಂತ ಅಂದ್ರೆ, ಅವನ ಇಡೀ ಬಾಡಿ ರೋಮಗಳಿಂದನೇ ತುಂಬಿತ್ತು, ಕರಡಿ ತರ. ಕರಡಿಗಂತ ನೋಡಿದೀವಲ್ಲ, ಕರಡಿನಲ್ಲಿ ಪ್ರತಿಯೊಂದು ಕರಡು ಬರೀ ರೋಮನೇ ಇರುತ್ತೆ. ಅವನಿಗೆ ಒಂದು ಆಸೆ ಏನಪ್ಪಾ ಅಂತ ಅಂದ್ರೆ, ನನಗೆ ಬ್ರಹ್ಮನಿಗಿಂತ ಇನ್ನೂ ಜಾಸ್ತಿ ಆಯುಷ್ಯ ಬೇಕು ಅಂತ. ಅಸ್ಟ್ರಾಲಜರ್ ಹತ್ರ ಭವಿಷ್ಯ ಹೇಳೋರ ಹತ್ರ ಕೇಳ್ತಾರೆ, ನೋಡಪ್ಪ ನನಗೆ ತುಂಬಾ ಆಯುಷ್ ಬೇಕು, ಇಷ್ಟು ಆಯುಷ್ ಬೇಕಂದ್ರೆ ಬ್ರಹ್ಮನಿಗೆ ಎಷ್ಟು ಆಯುಷ್ ಇದೆಯೋ ಅದಕ್ಕಿಂತ ಹೆಚ್ಚಿನ ಆಯುಷ್ ನನಗೆ ಬೇಕು ಅಂತ. ಎಲ್ರಿಗೂ ಬ್ರಹ್ಮನ ಆಯುಷ್ ಎಷ್ಟು ಅಂತ ಗೊತ್ತಾ? ಎಷ್ಟು ಅಂತ ಹೇಳೋದಾದ್ರೆ ಬ್ರಹ್ಮನ ಆಯುಷು ಈ 4 ಯುಗಗಳಿದೆಯಲ್ಲ, ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಕಲಿಯುಗ. ಈ ಇಷ್ಟು ಯುಗಗಳನ್ನ ಸೇರ್ಸಿದ್ರೆ ನಮ್ಮ ಹ್ಯೂಮನ್ ಇಯರ್ಸ್ ಬಂದು 43,20,000 ವರ್ಷಗಳು. 43,20,000 ವರ್ಷಗಳು ಸೇರಿದ್ರೆ ಒಂದು ಯುಗ ಆಗತ್ತೆ ಮಾನವನ ಇದಕ್ಕೆ. ಅದನ್ನ ಹೇಳ್ಬೇಕಾದ್ರೆ ಈಗ ನಮ್ಗೆ ನಮ್ಮ
ಪೂರ್ಣ ಇದ್ರಲ್ಲಿ ಇರ್ತೀವಿ ಅಂದ್ರೆ ವೆಲ್ತ್ ಆಗಿರ್ತೀವಿ ಅಂದ್ರೆ 100 ವರ್ಷ ಅಲ್ವಾ, ಅದು ಒಂದು ದಿನಕ್ಕೆ. ಆದ್ರೆ ದೇವತೆಗಳಿಗೆ ಅದು ಒಂದು ದಿನ. ನಮ್ಮ 100 ವರ್ಷದ ಒಂದು ಆಯುಷ್ ಏನಿದೆ ಅದು ದೇವತೆಗಳಿಗೆ ಒಂದು ದಿನ. ಆದ್ರೆ ಬ್ರಹ್ಮನಿಗೆ ಒಂದು ಯುಗ ಇದೆಯಲ್ಲ, ಈ ಚತುರ್ಯುಗ ಅಂತ ಏನ್ ಕರಿತೀವಲ್ಲ, 1 ಚತುರ್ಯುಗ ಈಸ್ ಈಕ್ವಲ್ ಟು ಹ್ಯೂಮನ್ ಇದರಲ್ಲಿ ಹೇಳ್ಬೇಕಂದ್ರೆ 43,20,000 ವರ್ಷಗಳು. ಅದು ಒಂದು ದಿನದ ಆಯುಷ್ ಬ್ರಹ್ಮನದ್ದು. ಅಂದ್ರೆ 2,000 ಚತುರ್ಯುಗ ಅಂದ್ರೆ 2,000 ಚತುರ್ಯುಗ ಆದ್ರೆ ಡೇ ಅಂಡ್ ನೈಟ್ ಆಗತ್ತೆ ಬ್ರಹ್ಮನಿಗೆ. ಅಷ್ಟು ವರ್ಷಗಳ ಕಾಲ ನಾನು ಜೀವಿಸ್ಬೇಕು ಅಂದ್ರೆ ಈ ಜನ್ಮ ನಾನು ಏನ್ ತಾಳಿದ್ದೀನಿ ಇದು ನಾನು ಇರ್ಬೇಕು ಅಂತ ರೋಮಾಶರರು ಒಬ್ರು ಹೋಗ್ಬಿಟ್ಟು ಋಷಿಗಳ ಹತ್ರ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ ಇದು ಖಂಡಿತ ನನ್ನ ಹತ್ರ ಪರಿಹಾರ ಅಂತ ಏನಿಲ್ಲ, ನನಗೆ ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ, ಆ ಮಂತ್ರವನ್ನ ನೀನ್ ಜಪಿಸು, ಅವಾಗ ನಿಂಗೆ ಈ ಒಂದು ವರ ನೀನೇನ್ ಕೇಳ್ಕೊಂತ ಇದೆಯಲ್ಲ ಅದು ನಿಂಗೆ ಸಿದ್ಧಿ ಆಗತ್ತೆ ಅಂತ. ಏನು ಆ ಮಂತ್ರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಭೂತ ಭವ್ಯ ಭವತ್ ಪ್ರಭವೇ ನಮಃ. ಈ ಒಂದು ಮಂತ್ರವನ್ನ ನಿಮಿಷ ಕ್ಷಮಿಸಿ, ಭೂತ ಭವ್ಯ ಭವತ್ ಪ್ರಭವೇ ನಮಃ. ಈ ಒಂದು ಮಂತ್ರವನ್ನ ಸದಾಕಾಲ ನೀನು ಜಪಿಸ್ತಾ ಇರು, ಅವಾಗ ನಿನಗೆ ಈ ಕೋರಿಕೆ ಏನಿದೆ ಬ್ರಹ್ಮನಿಗಿಂತ ಜಾಸ್ತಿ ಆಯುಷ್ ಇರಬೇಕು ಅನ್ನೋಂತಹ ಕೋರಿಕೆ ಸಿದ್ಧಿ ಆಗ್ಬೋದು ಅಂತ ಅವರು ಹೇಳ್ತಾರೆ. ಅದೇ ರೀತಿ ಅವನು ಸದಾಕಾಲ ಭೂತ ಭವ್ಯ ಭವತ್ ಪ್ರಭವೇ ನಮಃ ಅಂತ ಉಚ್ಚಾರಣೆ ಮಾಡ್ತಿರ್ತಾನೆ. ಕಡೆಗೆ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ. ಯಾಕೆಂದ್ರೆ ವಿಷ್ಣುವಿನ ನಾಮ ಅಲ್ಲ, ಭೂತ ಭವ್ಯ ಭವತ್ ಪ್ರಭು ಅನ್ನೋದೇ ವಿಷ್ಣುವಿನ ನಾಮ. ಇದನ್ನ ಸದಾಕಾಲ ಜಪಿಸ್ತಾ ಇದ್ರೆ, ಈಗ ಓಂ ನಮಃ ಶಿವಾಯ ಅಂತ ಜಪಿಸ್ತಾ ಇದ್ರೆ ಶಿವ ಪ್ರತ್ಯಕ್ಷ ಆಗ್ತಾನಲ್ಲ, ಓಂ ಬ್ರಹ್ಮವೇ ನಮಃ ಅಂತ ಜಪಿಸಿದ್ರೆ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನಲ್ವಾ. ಹಾಗೆ ಭೂತ ಭವ್ಯ ಭವತ್ ಪ್ರಭವೇ ನಮಃ ಅಂತ ಜಪಿಸ್ತಾ ಇದ್ದಾಗ ವಿಷ್ಣು ಪ್ರತ್ಯಕ್ಷ ಆಗ್ತಾರೆ. ಕೇಳ್ತಾರೆ, ಯಾಕಪ್ಪ ನಿನ್ಗೆ ಇಷ್ಟೊಂದು ಆಯುಷ್ ಏನ್ ಬೇಕು ಬ್ರಹ್ಮನಿಗೆ? ಎಲ್ಲರೂ ಕೂಡ ಅಯ್ಯೋ ಸ್ವಾಮಿ ಬೇಗ ಕರ್ಕೊಳಪ್ಪ ನನ್ನ ಅಂತ ಕೇಳ್ಕೊಂತಾರೆ. ನನ್ನ ಹತ್ರ ತುಂಬಾ ಜನ ಸಾಕಾಗಿದೆ ಈ ಜನ್ಮ ನನಗೆ ಅಂತ ಕೇಳ್ಕೊಂತಾರೆ. ಆದ್ರೆ ನೀನು ಬ್ರಹ್ಮನಿಗೆ ಎಷ್ಟು ಆಯುಷ್ ಇದೆಯೋ ಅಷ್ಟು ಆಯುಷ್ ನನಗೆ ಬೇಕು ಅಂತ ಕೇಳ್ತಾರೆ. ಯಾಕಪ್ಪ ಅಂತ ವಿಷ್ಣು ಕೇಳ್ತಾರೆ. ಅದಕ್ಕೆ ರೋಮಾಶರರು ಹೇಳ್ತಾರೆ, ಸ್ವಾಮಿ ನಿನ್ನ ಒಂದು ಲೀಲೆಗಳನ್ನ, ನಿನ್ನ ಒಂದು ಸ್ಥಳಗಳನ್ನ, ನಿನ್ನ ಒಂದು ಪವಿತ್ರ ಕ್ಷೇತ್ರಗಳನ್ನ, ನಿನ್ನ ಒಂದು ಉತ್ಸವಗಳನ್ನ, ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನ್ ನಡೆಯುತ್ತೆ ಪ್ರತಿಯೊಂದನ್ನು ನಾನು ಆಸ್ವಾದಿಸ್ಬೇಕು, ಪ್ರತಿಯೊಂದನ್ನು ನೋಡ್ಬೇಕು. ನಾನು ಅದಕ್ಕೋಸ್ಕರ ನೋಡಿ ಇವತ್ತು ಕ್ಲಾಸಿನ ಮುಂಚೆ ವೆಂಕಟೇಶ್ವರನ ಒಂದು ಅಭಿಷೇಕದ ಒಂದು ವಿಡಿಯೋ ಕ್ಲಿಪ್ ಅನ್ನ ಹಾಕಿದ್ದೀನಿ. ಎಲ್ಲರೂ ಕೂಡ ಆ ಒಂದು ಗಾಂಭೀರ್ಯತೆ ಅಥವಾ ಭಕ್ತಿ ಕ್ಲಾಸಲ್ಲಿ ಕೂತ್ಕೊಳ್ಳೋದಕ್ಕೆ ಬರಲಿ ಅನ್ನುವಂತಹ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ದೆ. ಸೊ ಈ ರೋಮಾಶರ ಅನ್ನೋರು ಆ ಒಂದು ಪ್ರತಿಯೊಂದು ವಿಷ್ಣುವಿನ ಮೂರ್ತಿ ಏನಿದೆ, ಪ್ರತಿಯೊಂದು ತೀರ್ಥ ಕ್ಷೇತ್ರಗಳೇನಿದೆ ಅದೆಲ್ಲವನ್ನೂ ನೋಡಿ, ಎಲ್ಲವನ್ನೂ ಆಸ್ವಾದಿಸಿ, ಎಲ್ಲ ಒಂದು ಜಪ ತಪಗಳು ಏನೇನು ನಡೆಯುತ್ತೆ ಪ್ರತಿಯೊಂದನ್ನು, ಈ ಪ್ರಪಂಚದಲ್ಲಿ ಯಾವ್ಯಾವ ಪುಣ್ಯಕ್ಷೇತ್ರಗಳಿದೆ, ಯಾವ್ಯಾವ ತೀರ್ಥಗಳಿದ್ದಾವೆ, ಅಥವಾ ಯಾವ್ಯಾವ ದೇವರ ಉತ್ಸವಗಳು ನಡೀತೆ, ಎಲ್ಲವೂ ಕೂಡ ನಾನು ಭಾಗಿಯಾಗಬೇಕು, ನಾನು ಕಣ್ಣಿಂದ ನೋಡಬೇಕು, ಅದನ್ನೆಲ್ಲ ನೋಡಿ ಆನಂದಿಸಿ ನಂತರ ನಾನು ಈ ದೇಹವನ್ನ ತ್ಯಾಗ ಮಾಡಬೇಕು ಅನ್ನೋದು ನನ್ನ ಇಷ್ಟ ಆಗಿದೆ ಅಂತ ರೋಮಾಶರರು ಹೇಳ್ತಾರೆ ವಿಷ್ಣುವಿಗೆ. ಇಲ್ಲಿ ಆಕಾಂಕ್ಷೆ ಬಹು ಉತ್ತಮವಾದ್ದರಿಂದ ವಿಷ್ಣುಗೆ ಇನ್ನೂ ಖುಷಿ ಆಗತ್ತೆ. ನನ್ನ ಒಂದು ಲೀಲೆಗಳನ್ನ, ನನ್ನ ಒಂದು ಗ್ಲೋರಿಯನ್ನ ಇವನು ಇನ್ನೂ ಆನಂದಿಸ್ಬೇಕು, ಇದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಯಾವಾಗಲೂ ಅಷ್ಟೇ ನೋಡಿ, ನಾವೇನಾದ್ರೂ ಒಂದು ಸಾತ್ವಿಕವಾಗಿ ದೇವರಲ್ಲಿ ಏನಾದ್ರು ಬೇಡ್ಕೊಂಡ್ರೆ ಅದ್ರ 1 ಪಟ್ಟಲ್ಲ 2ರಷ್ಟು ಅಥವಾ 2 ಪಟ್ಟು 3 ಪಟ್ಟು ನಮ್ಗೆ ಕೊಡ್ತಾನೆ ದೇವರು. ಅದಕ್ಕೆ ಸಾಕ್ಷಿ ಕತೆ ಅಂತ ಅನ್ಸುತ್ತೆ. ಇದಕ್ಕೆ ಅವನೇನ್ ಹೇಳ್ತಾನೆ ಅಂದ್ರೆ, ನೋಡಪ್ಪ ಬ್ರಹ್ಮನ ಆಯುಷ್ ಬಂದು ನಾವೆಲ್ಲ ಹೇಳಿದಾಗ 43,20,000 ವರ್ಷ. ಅದು ಒಂದು ದಿನದ ಒಂದು ಇದು ನಾನು ಹೇಳಿದ್ದು. ನಾನ್ ನಿನಗೆ 100 ವರ್ಷ ಅಂದ್ರೆ ಆಕ್ಚುಲಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಅನ್ಸುತ್ತೆ, ಭಗವದ್ಗೀತೆ ಯಾರು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರ್ತಾರ ಈ ಒಂದು ಕಾನ್ಸೆಪ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ. ಬ್ರಹ್ಮ ಶಾಶ್ವತ ಅನ್ನೋದಲ್ಲ, ಅಥವಾ ದೇವತೆಗಳು ಶಾಶ್ವತ ಅನ್ನೋದಲ್ಲ, ಅವರಿಗೂ ಕೂಡ ಒಂದು ರಿಟೈರ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಅಂತ. ಸೊ ಬ್ರಹ್ಮನ ಆಕ್ಚುಯಲ್ ಇದು ಶಾಸ್ತ್ರ ಹೇಳುವಂಥದ್ದು 100 ವರ್ಷ ಬ್ರಹ್ಮನ ಆಯುಷು ಅಂತ ನಮ್ಮ ಹಾಗೆ. ಸೊ ಆ 100 ವರ್ಷ ಅಂತಂದ್ರೆ ಒಂದು ದಿನನೇ ಬಂದು 43,20,000 ಅಂತಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಅದು ಕ್ಯಾಲ್ಕುಲೇಟರ್ ಕೂಡ ಲೆಕ್ಕ ಹಾಕೊಳಕ್ ಆಗಲ್ಲ ನಾವು, ಅಷ್ಟು ವರ್ಷಗಳು. ಸೊ ವಿಷ್ಣು ಒಂದು ವರವನ್ನ ಏನ್ ಕೊಡ್ತಾರೆ ಅಂತ ಅಂದ್ರೆ, 100 ವರ್ಷ ಬ್ರಹ್ಮ 100 ವರ್ಷ ಏನಾದ್ರು ಬದುಕಿದ್ರೆ ಅಷ್ಟು ಕಾಲ ನಾನು ನಿನ್ ಕೊಡ್ತೀನಿ. ಅಷ್ಟು ಕಾಲ ಹೆಂಗ್ ಕೊಡ್ತೀನಿ ಅಂದ್ರೆ, ನೀನ್ ರೋಮಪಾದ ಅಲ್ವಾ, ಸಾರಿ ರೋಮಾಶರ ಅಲ್ವಾ, ನಿನ್ನ ಒಂದು ರೋಮ 100 ವರ್ಷ ಬ್ರಹ್ಮನ 100 ವರ್ಷ ಆಯುಷ್ ಇರುತ್ತಲ್ಲ, ಅವಾಗ ನಿನ್ನೊಂದು ಒಂದು ರೋಮ ಕೆಳಗಡೆ ಬೀಳುತ್ತೆ. ನಿನ್ನ ಮೈಯಲ್ಲಿ ಎಷ್ಟು ರೋಮಗಳಿದೆಯೋ ಅಷ್ಟು ರೋಮಗಳು ನಿನ್ನ ಬಾಡಿಯಿಂದ ಕೆಳಗಡೆ ಬೀಳೋ ತನಕ ನೀನು ಬದುಕಿರ್ತೀಯಾ ಅಂತ ವಿಷ್ಣು ವರವನ್ನು ಕೊಡ್ತಾನೆ. ಇನ್ನೊಂದ್ಸತಿ ಹೇಳ್ತೀನಿ, ವಿಷ್ಣು ಯಾವ ರೀತಿ ವರವನ್ನು ಕೊಡ್ತಾನೆ ಅಂದ್ರೆ, ಅವನ ಮೈಯ ಕೂದಲು ಅವೆಲ್ಲ ಹೇಳಿದೆ. ರೋಮಾಶರ ಅಂತಂದ್ರೆ ಅವನ ಇಡೀ ಬಾಡಿ ಕೂದಲಿಂದ ಇದಾಗೆ ಕರಡಿ ಒಂದು ಆಕಾರದಲ್ಲಿ ಇರ್ತಾರೆ ಅಂತ, ಬರೀ ರೋಮಗಳೇ ತುಂಬಿಕೊಂಡಿರ್ತಾರೆ. ಅವನ ಒಂದೇ ಒಂದು ರೋಮ
ಬ್ರಹ್ಮನ 100 ವರ್ಷದ ಆಯುಷ್ ಏನಿದೆಯಲ್ಲ, 100 ವರ್ಷದ ಆಯುಷ್ ಆದ್ರೆ ಬ್ರಹ್ಮನಿಗೆ ಅವನು ಒಂದು ಕೂದಲು ಕೆಳಗಡೆ ಬೀಳುತ್ತೆ ಅಂತ. ಇನ್ನು ಅದನ್ನ ನಾವು ಲೆಕ್ಕ ಹಾಕೋದಕ್ಕೆ ಆಗಲ್ಲ ಬಿಡಿ, ಇನ್ಫಿನಿಟಿ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಹಾಗೆ ನಾವೇನಾದ್ರೂ ಕೃಷ್ಣನ ಗುಣಗಾನವನ್ನ ಮಾಡಬೇಕು ಅಥವಾ ಕೃಷ್ಣನ ಆರಾಧನೆ ಮಾಡಬೇಕು, ಜಪ ಮಾಡಬೇಕು, ಇದು ಮಾಡಬೇಕು ಅಂತಂದ್ರೆ ನಮಗೆ ಸದಾ ಕಾಲ ಒಳ್ಳೆ ಹೆಲ್ತ್, ವೆಲ್ತ್, ಆರೋಗ್ಯ, ಸುಖ, ಶಾಂತಿ, ವಾತಾವರಣ ಎಲ್ಲವನ್ನೂ ಕೊಡುವಂತಹ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನಲ್ಲ, ಎಲ್ಲವೂ ಕೊಡುವಂಥವನು ಅವನೇ. ಆದ್ರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಸಾತ್ವಿಕವಾಗಿರ್ಬೇಕು, ದೇವರ ಕಡೆ ಒಲವನ್ನ ಮೂಡಿಸೋ ತರ ಇರಬೇಕು. ಅವಾಗ ಖಂಡಿತ ನಾವೇನು ಹೇಳೋದೇ ಬೇಡ, 5 ಸ್ಟಾರ್ ಅಲ್ಲ, ಎಷ್ಟೋ 100 ಸ್ಟಾರ್ ಅಂತ ಹೇಳುವ ಅಂತಹ ಒಂದು ಟ್ರೀಟ್ಮೆಂಟ್ ನಮಗೆ ಸಿಗುತ್ತೆ ನಾವು ಎಲ್ಲೇ ಇದ್ರೂ ಕೂಡ. ನಾನು ಸುಮಾರು ಸತಿ ನನ್ನ ಪರೀಕ್ಷೆ ಕೂಡ ಮಾಡಿದ್ದೀನಿ. ನಮಗೆಲ್ಲಿ ಮನಸ್ಸು ಇಂಟೆನ್ಷನ್ಸು ಒಳ್ಳೇದಿರತ್ತೆ, ಅದು ಯಾವತ್ತೂ ಕೂಡ ಯಾರಿಗೂ ಕೂಡ ಕೆಟ್ಟದಾಗೋಕೆ ಚಾನ್ಸೇ ಇಲ್ಲ. ನಮ್ಮ ಇಂಟೆನ್ಷನ್ಸ್ ಅಥವಾ ನಾವು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅನ್ನೋಂಥ ಆಗ್ಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡುವಂಥ ಕೆಲಸಗಳು ಯಾವತ್ತೂ ನಮಗೆ ಪೂರಕವಾಗೇ ಇರುತ್ತೆ ಹೊರತು ಯಾವತ್ತೂ ನಮಗೆ ಆಪತ್ತನ್ನ ತಂದ್ಕೊಡುವಂತಹ ರೀತಿನಲ್ಲಿ ಇರೋದಿಲ್ಲ. ಸೊ ಈ ಕತೆ, ಈ ಭೂತಭವ್ಯ ಭವತ್ಪ್ರಭು ಹೇಗೆ ಇದಾಗತ್ತೆ ಅಂತ ಅಂದ್ರೆ, ಪ್ರಾಬ್ಲಿ ರೋಮಶರ ಇವತ್ತಿಗೂ ಇರ್ಬೋದು ಅನ್ನೋ ಗೊತ್ತಿಲ್ಲ. ಬಿಕಾಸ್ ನಮ್ಗೆ ಅದ್ರ ಅರಿವೇ ಇಲ್ಲ, ಅದು ಯಾವಾಗ ಆಗಿದ್ದು ಅಂತಾನೂ ಗೊತ್ತಿಲ್ಲ, ಯಾವಾಗ ಮುಗೀತು ಅಂತಾನೂ ಗೊತ್ತಿಲ್ಲ, ಅವನ ಎಷ್ಟು ಕೂದಲುಗಳು ಇವತ್ತು ಉದುರಿವೆ ಅಂತಾನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಲೀಲೆಯನ್ನ ಹಾಡುವಂತಹ ಪಾಡುವಂತಹ ಸಹಸ್ರಾರು ಋಷಿಗಳು ಮುನಿಗಳು ನಮ್ಮೆಲ್ಲರ ಜೊತೆ ಇದ್ದಾರೆ ಅನ್ನೋದು ಮಾತ್ರ ಸತ್ಯ. ಸೊ ಹೀಗೆ ಭೂತ ಭವ್ಯ ಭವತ್ ಪ್ರಭು ಅಂದ್ರೆ ಮುಂದೆ ಆಗುವಂತಹ ಮುಂಚೆ ಆಗಿರುವಂತಹ ಅಥವಾ ನಡೀತಾ ಇರುವಂತಹ ಎಲ್ಲದಕ್ಕೂ ಕಾರಣಕರ್ತ ಅಥವಾ ಪ್ರಭು, ಮಾಸ್ಟರ್ ಅಂತ ಏನಿದ್ದಾನೆ ಅವನು ವಿಷ್ಣು ಅಂತ. ಇನ್ನೊಂದ್ಸತಿ ನೀವು ಯಾರಾದ್ರೂ ವಿಷ್ಣು ಸಹಸ್ರನಾಮ ಹೇಳ್ತಾ ಭೂತ ಭವ್ಯ ಭವತ್ ಪ್ರಭು ಅಂದ್ರೆ ಇದನ್ನ ತಟ್ಟಂತ ನೀವು ರೋಮಶರಣ ನೆನ್ಸ್ಕೊಬೇಕು. ಮತ್ತೆ ಎಲ್ಲಾ ಕಾಲಕ್ಕೂ ಕೂಡ ಪ್ರೈಮ್ ಮಿನಿಸ್ಟರ್ ಬಂದು ನಮ್ಮ ವಿಷ್ಣುನೇ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸಂಸ್ಕೃತದಲ್ಲಿ ಇದ್ರೂ ಕೂಡ ಅದನ್ನ ಕನ್ನಡದಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಭೂತಂ ಭವ್ಯಂ ಭವಚ್ಚೇತಿ ಭೂತ ಭವ್ಯಂ ಭವಂತಿತಿ ಅಂತ ಭಾಷ್ಯ ಹೇಳುತ್ತೆ. ಮುಂದಿನ ನಾಮಕ್ಕೆ ಹೋದ್ರೆ ಭೂತಕೃತ್, ಇಲ್ಲೂ ಕೂಡ ಭೂತದ ಒಂದು ಪ್ರಯೋಗ ಆಗಿದೆ. ಭೂತಕೃತ್ ಅನ್ನೋದನ್ನ ಹೇಮ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ನಾಮಗಳಿಗೂ ಕೂಡ ಆಗ್ಲೇ ಹೇಳ್ದಾಗೆ ವಿಷ್ಣು ಸಹಸ್ರನಾಮ ಪಾರಾಯಣದ ರೀತಿ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡ್ವಿ, ಮತ್ತೆ ಅರ್ಚನೆಯ ರೂಪದಲ್ಲಿ ಕೂಡ ಮಾಡ್ತೀವಿ ಅನ್ನೋದು ತಿಳ್ಕೊಂಡ್ವಿ, ಮತ್ತೆ ಜಪದ ಮುಖಾಂತರ ಕೂಡ ಜಪದ ರೀತಿಯಲ್ಲೂ ಕೂಡ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಇಲ್ಲಿ ಪ್ರತಿಯೊಂದು ನಾಮವನ್ನು ಜಪದ ರೀತಿ ಹೇಗ್ ಮಾಡೋದು ಅಂದ್ರೆ, ಇಲ್ಲಿ ಮೊದಲನೇ ನಾಮ ಬಂದು ವಿಶ್ವಂ ಅಂತ, ಓಂ ವಿಶ್ವಾಯ ನಮಃ ಅಂತ ಹೇಳ್ಬಹುದು. ಮತ್ತೆ ಎರಡನೇ ನಾಮ ಬಂದು ವಿಷ್ಣು, ಓಂ ವಿಷ್ಣವೇ ನಮಃ ಅಂತ ಅದನ್ನೇ ನಾವು ಜಪ ಮಾಡ್ಬಹುದು. ಮತ್ತೆ ವಷಟ್ಕಾರ, ಓಂ ವಷಟ್ಕಾರಾಯ ನಮಃ, ಈ ರೀತಿ ವಷಟ್ಕಾರಾಯ ಅಂತ ಹೇಳಿದ್ರೆ ಅಂದ್ರೆ ಪ್ರತಿಯೊಂದು ನಾಮಕ್ಕೂ ಕೂಡ ಒಂದೊಂದು ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ನಾವು ಮೊದಲನೇ ಕ್ಲಾಸ್ ಅಲ್ಲೇ ತಿಳ್ಕೊಂಡಿದ್ವಿ, ಅಂದ್ರೆ ಫಸ್ಟ್ ಪೀಠಿಕೆ ಏನಿತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ, ಅದ್ರಲ್ಲಿ ತಿಳಿದಿದ್ವಿ ಒಂದು ಮಂತ್ರದ ಬೃಹತಿ ಸಹಸ್ರದ ಒಂದು ಮಂತ್ರದ ಸಾರವೇ ಒಂದು ನಾಮದಲ್ಲಿ ಅಡಗಿದೆ ಅಂತ ಅನ್ನೋದನ್ನ ತಿಳ್ಕೊಂಡಿದ್ವಿ. ಆ ರೀತಿ ನೋಡೋದಾದ್ರೆ ಈಗ ನಾವೇನು ವಷಟ್ಕಾರ, ಭೂತ ಭವ್ಯ ಭವತ್ ಪ್ರಭು ಇವೆಲ್ಲ ಹೆಸರುಗಳನ್ನ ನೋಡ್ತೀವಿ. ಆ ಒಂದೊಂದನ್ನು ನಾವು ಪಠನೆ ಮಾಡಿದಾಗ, ಅದೊಂದೊಂದನ್ನು ನಾವು ಜಪ ಮಾಡಿದಾಗ ಅಥವಾ ಸ್ತುತಿಸಿದಾಗ ಸಾಕಷ್ಟು ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಈಗ ವಷಟ್ಕಾರ ಅಂತಂದ್ರೆ ಅವನು ಹೇಗೆ ಕಂಟ್ರೋಲರ್ ಆಗಿದ್ದಾನೋ ಹಾಗೆ ನಮ್ಮೊಳಗಡೆನೂ ಇಟ್ಕೊಂಡು ವಷಟ್ಕಾರಾಯ ನಮಃ ಅಂತ ನಾವು ಹೇಳ್ಕೊಂಡಾಗ ನಮ್ಮ ಇಂಟರ್ನಲ್ ಕಂಟ್ರೋಲರ್ ಆಗಿ ನಮ್ಗೆ ಒಳ್ಳೆ ಕ್ರಿಯೆಗಳನ್ನ ನಮ್ಮ ಮುಖಾಂತರ ಮಾಡಿಸೋದ್ರ ಮುಖಾಂತರ ನಮ್ಗೆ ಪರಮ ಸಿದ್ಧಿಯನ್ನ ಅವನು ಕೊಡ್ತಾನೆ. ಮತ್ತೆ ಭೂತ ಭವ್ಯ ಭವತ್ ಪ್ರಭು ಅಂತಂದ್ರೆ ಹೇಗೆ ರೋಮಶನಿಗೆ ತನ್ನ ಆಯಸ್ಸನ್ನ ವೃದ್ಧಿ ಮಾಡೋದ್ನೋ ಅದೇ ರೀತಿ ಓಂ ಭೂತ ಭವ್ಯ ಭವತ್ ಪ್ರಭವೇ ನಮಃ ಅಂತ ಹೇಳಿದಾಗ ನಮ್ಮ ಆಯಸ್ಸು ಮತ್ತೆ ಆರೋಗ್ಯವು ಕೂಡ ಅಧಿಕವಾಗತ್ತೆ. ಒಳ್ಳೆ ಉತ್ತಮ ಆರೋಗ್ಯವನ್ನ ಕೊಟ್ಟು ಭಗವಂತ ನಮ್ಗೆ ಕಾಪಾಡ್ತಾನೆ. ಇನ್ನು ಭೂತಕೃತ್ ಅಂತಂದ್ರೆ ಭೂತಗಳನ್ನ ಅಂದ್ರೆ ಈ ಚರಾಚರ ಏನಿದೆ ಇವೆಲ್ಲವನ್ನ ಸೃಷ್ಟಿ ಮಾಡ್ತಕ್ಕಂಥವ್ನು. ನಾವು ಭಾಗವತವನ್ನ ಕೇಳ್ಬೇಕಾದ್ರೆ ಭಾಗವತದಲ್ಲಿ ಹೇಳ್ತಾರೆ, ವಿಷ್ಣುವಿನಲ್ಲಿ ರಜೋಗುಣ ಜಾಗೃತವಾಗಿ ಅವನು ಬ್ರಹ್ಮದೇವನ ಮುಖಾಂತರ ಈ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ ಅಂತ.
ಹಾಗೆ ತಮೋಗುಣ ಯಾವಾಗ ಜಾಗೃತವಾಗತ್ತೋ ತಮೋಗುಣವನ್ನ ಜಾಗೃತವನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಭಗವಂತ ಗುಣಾತೀತ ಅನ್ನೋದನ್ನ ನಾವು ಕೇಳಿದೀವಿ. ಅವನಲ್ಲಿ ಯಾವ ಗುಣಗಳು ಕೂಡ ವರ್ತಿಸೋದಿಲ್ಲ, ಯಾವ ಗುಣಗಳು ಏನು ಮಾಡಕ್ಕಾಗಲ್ಲ ಅವನನ್ನ. ಈಗಾಗ್ಲೇ ಭಗವದ್ಗೀತೆಯಲ್ಲಿ ಕೇಳಿರೋದ್ರಿಂದ ಏನಿದು ರಜೋಗುಣ ತಮೋಗುಣ ಅಂತ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ಬಹುದು. ಭಗವಂತ ಯಾವಾಗ್ಲೂ ಗುಣಾತೀತ. ಅವನು ತನ್ನ ಸ್ವಇಚ್ಛೆಯಿಂದ ಈ ಗುಣಗಳನ್ನ ಜಾಗೃತ ಮಾಡ್ಕೊಂಡು, ತಮೋಗುಣ ಜಾಗೃತವಾದಾಗ ಡೆಸ್ಟ್ರಾಯ್ ಆಗತ್ತೆ, ಅಂದ್ರೆ ನಾಶವನ್ನ ಹೊಂದುತ್ತೆ ರುದ್ರದೇವರ ಮುಖಾಂತರ. ಹಾಗೆ ರಜೋಗುಣ ಜಾಗೃತವಾದಾಗ ಇಡೀ ಪ್ರಪಂಚವನ್ನ ಅವನು ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ಕೇಳ್ತೀವಿ. ಇದು ಭೂತಕೃತ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸಂವಾದ ನಡಿಬೇಕು ಅಂದ್ರೆ, ಈಗ ಕೈಲಾಸದಲ್ಲೇ ಒಂದು ಸಂವಾದ ನಡೀತಿರತ್ತೆ. ಅದೇನಂತಂದ್ರೆ ಶಿವನ ಹತ್ರ ಎಲ್ಲಾ ಋಷಿಮುನಿಗಳು ಬಂದು ಒಂದು ಸಂವಾದವನ್ನ ಮಾಡ್ತಿರ್ತಾರೆ, ಕೂತ್ಕೊಂಡಿರ್ತಾರೆ ಎಲ್ರುನು, ಒಂದು ಕಾನ್ಫರೆನ್ಸ್ ತರ ಎಲ್ರು ಬಂದು ಕೂತ್ಕೊಂಡಾಗ ಅವರಿಗೆ ಕೆಲವು ಋಷಿಮುನಿಗಳಿಗೆ ಕೆಲವೊಂದಷ್ಟು ಪ್ರಶ್ನೆಗಳು ತಮ್ಮ ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಆಗ ಪರಶಿವನನ್ನ ಅವರು ಪ್ರಶ್ನೆ ಮಾಡ್ತಾರೆ. ಏನಂದ್ರೆ ಈಗ ಈ ಭೂತಕೃತ್ ಅಂತ ಹೇಳಿದ್ವಲ್ಲ, ಇಡೀ ಒಂದು ಪ್ರಪಂಚಕ್ಕೆ ಕಾರಣನಾದಂತವನು, ಬ್ರಹ್ಮಾಂಡಕ್ಕೆ ಕಾರಣನಾದಂತವನು ಯಾರು ಅಂತ ಅನ್ನೋದು ಅವರ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಒಂದ್ ಎಕ್ಸಾಂಪಲ್ ತಗೋಬೇಕಂದ್ರೆ, ಒಂದು ಸಾಮಾನ್ಯವಾದ ಒಂದು ಪದಾರ್ಥಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ದೋಸೆ ಅಂತ ತಗೊಳ್ಳೋಣ. ಒಂದು ದೋಸೆಯನ್ನ ಮಾಡ್ಬೇಕು ಅಂದ್ರೆ ನಮ್ಗೆ ಏನೆಲ್ಲಾ ಬೇಕು ಅಂತಂದ್ರೆ, ಮೊದಲನೇದಾಗಿ ದೋಸೆ ಇಟ್ಬೇಕು, ಹೌದಲ್ವಾ? ಆ ದೋಸೆ ಹಿಟ್ಟನ್ನ ನಾವ್ ಏನಂತ ಹೇಳ್ತೀವಿ? ಉಪಾದಾನ ಕಾರಣ ಅಂತ ಹೇಳ್ತೀವಿ. ಅಂದ್ರೆ 3 ರೀತಿ ಕಾರಣಗಳಿರುತ್ತೆ ಒಂದು ಪದಾರ್ಥಕ್ಕೆ. ದೋಸೆ ಹಿಟ್ಟು ಇಲ್ಲಿ ಉಪಾದಾನ ಕಾರಣ, ಅಂದ್ರೆ ಅದು ಮೆಟೀರಿಯಲ್ ಕಾಸ್. ಮತ್ತೆ ಆ ದೋಸೆಯನ್ನ ಮಾಡೋದಕ್ಕೆ ದೋಸೆ ಹಿಟ್ಟೇನೂ ಇದೆ, ಆದ್ರೆ ಆ ದೋಸೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ವಾ, ಯಾರಾದ್ರೂ ಮಾಡ್ಬೇಕಲ್ವಾ ಆ ದೋಸೆನ, ಅವನನ್ನ ನಾವು ಕ್ರಿಯೇಟರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ನಿಮಿತ್ತ ಕಾರಣ ಅಂತ. ಉಪಾದಾನ ಕಾರಣ ದೋಸೆ ಹಿಟ್ಟು, ಹಾಗೆ ನಿಮಿತ್ತ ಕಾರಣ ಬಂದು ಯಾರು ಆ ದೋಸೆಯನ್ನ ಹಾಕ್ತಾನೋ ಅವನು. ಇನ್ನು ಆ ದೋಸೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ತವಾ ಬೇಕು, ಎಣ್ಣೆ ಬೇಕು, ಮತ್ತೆ ಎಲ್ಲ ಏನೇನು ಗ್ಯಾಸ್ ಸ್ಟವ್ ಬೇಕು, ಇದೆಲ್ಲ ಸಾಮಗ್ರಿಗಳಿರುತ್ತಲ್ಲ, ಇದನ್ನೆಲ್ಲ ಸಹಕಾರಿ ಕಾರಣ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಒಂದು ದೋಸೆ ಆಗ್ಬೇಕು ಅಂದ್ರೆ ಅದಕ್ಕೆ ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಆಗಿ ಅದನ್ನ ಏನ್ ಬೇಕು ಅಂತಂದ್ರೆ ಉಪಾದಾನ ಕಾರಣವಾಗಿ ದೋಸೆ ಇಟ್ಬೇಕು. ಅದನ್ನ ದೋಸೆ ಮಾಡೋನೊಬ್ಬ ಬೇಕಲ್ಲ, ಅವನ ಕ್ರಿಯೇಟರ್ ಅಂತ ಹೇಳ್ತೀವಿ, ನಿಮಿತ್ತ ಕಾರಣ. ಮತ್ತೆ ಅದಕ್ಕೆ ಸಹಾಯ ಮಾಡುವಂತಹ ಎಲ್ಲಾ ವಸ್ತುಗಳನ್ನ ನಾವು ಸಹಕಾರಿ ಕಾರಣ ಅಂತ ಹೇಳಿದ್ವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಒಂದು ಮಡಕೆ, ಆ ಒಂದು ಮಡಕೆ ಕುಂಬಾರ ಮಡಕೆ ಮಾಡ್ತಾನಲ್ವಾ, ಆ ಮಡಕೆ ಮಾಡ್ಬೇಕು ಅಂದ್ರೆ ನಮ್ಗೆ ಉಪಾದಾನ ಕಾರಣ ಯಾವುದು ಅದ್ರಲ್ಲಿ ಅಂದ್ರೆ ಮಣ್ಣು. ಆ ಮಡಕೆ ಮಾಡೋದಕ್ಕೆ ಬೇಕಾಗಿರೋ ಮಣ್ಣೇನಿದೆ ಅದು ಉಪಾದಾನ ಕಾರಣ. ಆ ಮಡಕೆ ಮಾಡ್ತಕ್ಕಂತಹ ಕುಂಬಾರ ಏನಿದಾನೆ ಅವನು ನಿಮಿತ್ತ ಕಾರಣ, ಕ್ರಿಯೇಟರ್. ಹೀಗಿರ್ಬೇಕಾದ್ರೆ ಅದಕ್ಕೆ ಸಹಾಯ ಮಾಡ್ತಕ್ಕಂತಹ ಈಗ ನೀರ್ ಬೇಕು, ಆ ಮಡಕೆ ಮಾಡೋದಕ್ಕೆ ಒಂದ್ ಚಕ್ರ ಬೇಕು, ಇದೆಲ್ಲ ಏನಂತ ಕರಿತೀವಿ? ಸಹಕಾರಿ ಕಾರಣ ಅಂತ ಕರಿತೀವಿ. ಈ ರೀತಿ ಯಾವುದೇ ಒಂದು ಪದಾರ್ಥದ ಸೃಷ್ಟಿಗೆ, ಯಾವುದೇ ಒಂದು ಪದಾರ್ಥ ಒಂದು ಸೃಷ್ಟಿ ಆಗ್ಬೇಕು ಅಂದ್ರೆ ಅದಕ್ಕೆ 3 ರೀತಿ ಕಾರಣಗಳಿದೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಈ ಇಡೀ ಬ್ರಹ್ಮಾಂಡ ಏನಿದೆ ಇದ್ರಲ್ಲಿ ಎಷ್ಟೆಲ್ಲಾ ಪದಾರ್ಥಗಳು ಅಡಗಿದೆ ಅಲ್ವಾ? ಇದೆಲ್ಲದಕ್ಕೂನು ಏನ್ ಕಾರಣ ಆಗಿದ್ರೆ ಇದೆಲ್ಲವನ್ನ ಸೃಷ್ಟಿ ಮಾಡ್ದೋನ್ ಯಾರು ಅನ್ನೋದು ಇಲ್ಲಿ ಋಷಿ ಮುನಿಗಳ ಪ್ರಶ್ನೆ. ಆಗ ಶಿವ ಹೇಳ್ತಾನೆ, ಈ ಎಲ್ಲದಕ್ಕೂ ಕೂಡ ಏನು ಈ ಬ್ರಹ್ಮಾಂಡ ಇದೆ, ಈ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬನೇ ಕಾರಣ, ಅವನೇ ಶ್ರೀಮನ್ನಾರಾಯಣ ಅಂತ. ಆಗ ಋಷಿ ಮುನಿಗಳಿಗೆ ಪ್ರಶ್ನೆ ಹುಟ್ಟುತ್ತೆ, ಅಯ್ಯೋ, ಒಂದು ದೋಸೆ ಮಾಡೋದಕ್ಕೆ ಈ ರೀತಿ 3 ಕಾರಣಗಳು ಬೇಕು, ಒಂದು ಮಡಕೆ ಮಾಡೋದಕ್ಕೆ ಈ ರೀತಿ 3 ಕಾರಣಗಳು ಬೇಕು, ಹಾಗಿರ್ಬೇಕಾದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಒಬ್ಬನೇ ಒಬ್ಬ ಕಾರಣ ಹೇಗಾಗಕ್ ಸಾಧ್ಯ, ಹೇಗದು ಅಂತ ಕೇಳ್ತಾರೆ. ಅದಕ್ಕೆ ಶಿವ ಹೇಳ್ತಾರೆ, ಹೇಗೆ ಅಂದ್ರೆ ಈ ಇಡೀ ಬ್ರಹ್ಮಾಂಡ ಒಂದು ಸೃಷ್ಟಿ ಆಗ್ಬೇಕು ಅಂತಂದ್ರೆ ಭಗವಂತ ಈ ಮೂಲ ಪ್ರಕೃತಿ ಅಂದ್ರೆ ತನ್ನ ಪ್ರಕೃತಿಯನ್ನೇ ಅವನು ಉಪಾದಾನ ಕಾರಣವನ್ನಾಗಿ ಮಾಡ್ಕೊಂಡು, ತಾನೇ ಅದಕ್ಕೆ ಕ್ರಿಯೇಟರ್ ಕೂಡ ಆಗಿ ನಿಮಿತ್ತ ಕಾರಣವನ್ನಾಗಿ ಮಾಡ್ಕೊಂಡು, ತನ್ನನ್ನೇ ಅವನು ಇನ್ಸ್ಟ್ರೂಮೆಂಟ್ ಆಗಿಯೂ ಮಾಡ್ಕೊಂಡು ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ, ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಅವನೇ ಈ ಎಲ್ಲವನ್ನ ಸೃಷ್ಟಿ ಮಾಡ್ತಕ್ಕಂಥವನು. ಇದು ಹೇಗೆ ಅಂದ್ರೆ, ಈ ಜೇಡ ಬಲೆಯನ್ನ ಹೆಣೆಯುತ್ತೆ,
ಯಾವ ರೀತಿ ಅಂದ್ರೆ ಅದಕ್ಕೆ ಉಪಾದಾನ ಕಾರಣ ಏನಾಗಿರುತ್ತೆ, ಮೆಟೀರಿಯಲ್ ಏನ್ ಬೇಕದಕ್ಕೆ ಬಲೆಯನ್ನ ಹೆಣಿಯೋದಕ್ಕೆ ಅಂತಂದ್ರೆ ಅದರ ಬಾಯಲ್ಲಿ ಬರುವಂತಹ ಸಲೈವ ಏನಿದೆ ಅದೇ ಅದಕ್ಕೆ ಮೆಟೀರಿಯಲ್ ಆಗಿರುತ್ತೆ. ಮತ್ತೆ ಅದಕ್ಕೆ ನಿಮಿತ್ತ ಕಾರಣ ಏನು ಅಂದ್ರೆ ಜೇಡಾನೇ ಆಗಿರುತ್ತೆ, ಹೌದಲ್ವಾ? ಆ ಮೆಟೀರಿಯಲ್ ಕೂಡ ಅದ್ರ ಮುಖಾಂತರನೇ ಸಿಕ್ತು, ಅಂದ್ರೆ ಅದ್ರ ಬಾಯಿಂದಾನೇ ಬಂತು. ಅದನ್ನ ಆ ಬಲೆಯನ್ನ ಹೆಣಿಯೋದು ಕೂಡ ಆ ಜೇಡನೇ ಆಗಿದೆ, ಮತ್ತೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಕೂಡ ಅದೇನೇ ಆಗಿದೆ. ಹೀಗೆ ಭಗವಂತ ಕೂಡ ಎಲ್ಲ 3 ಕಾರಣಗಳು ತಾನೇ ಆಗಿದ್ಕೊಂಡು ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾನೆ. ಹಾಗಾಗಿ ಇದಕ್ಕೆ ಆ ಮೂಲ ಪ್ರಕೃತಿಯೂ ಅವನೇನೆ, ಮತ್ತೆ ಆ ಕ್ರಿಯೇಟರ್ ಕೂಡ ಅವನೇನೆ, ನಿಮಿತ್ತ ಕಾರಣನೂ ಅವನೇ ಆಗಿದ್ದಾನೆ, ಮತ್ತೆ ಆ ಪ್ರಕೃತಿಗೆ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಕೂಡ ಅವನೇ ಆಗಿದ್ದಾನೆ. ಹಾಗಾಗಿ ಅವನನ್ನ ಭೂತಕೃತ್ ಅಂತ ಹೇಳ್ತಾರೆ. ಇದು ಭಗವಂತನ 5ನೇ ನಾಮವಾದಂತಹ ಭೂತಕೃತ್ ಎಂಬಂತಹ ನಾಮದ ಅರ್ಥ. ಅಂದ್ರೆ ಓಂ ಭೂತಕೃತೇ ನಮಃ ಅಂತ ನಾವು ಹೇಳ್ಕೊಳ್ಳೋದ್ರಿಂದ ಯಾವ ರೀತಿ ಭಗವಂತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾನೋ, ಈ ಬ್ರಹ್ಮಾಂಡದಲ್ಲಿ ನಮ್ಮನ್ನೆಲ್ಲಾ ಸೃಷ್ಟಿ ಮಾಡಿದಾನೋ, ಅವನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಬ್ರಹ್ಮಾಂಡದಲ್ಲಿ ನಮಗೆ ಬೇಕಾದಂತಹ ಎಲ್ಲಾ ಸಕಲ ಅವಶ್ಯಕತೆಗಳನ್ನು ಪೂರೈಸ್ತಾ ಎಲ್ಲವನ್ನು ಕೊಟ್ಟು ನಮಗೆ ಕಾಪಾಡ್ತಾನೆ, ಅನುಗ್ರಹ ಮಾಡ್ತಾನೆ ಅನ್ನೋದು ಈ ಒಂದು ಭೂತಕೃತ್ ನಾಮದ ಅರ್ಥ. ಧನ್ಯವಾದ ಭಗಿನಿ. ಅದನ್ನೇ ಇವಾಗ ಹಿಲ್ಮ ಭಗಿನಿ ಹೇಳಿದನೆ ಶಂಕರರು ಕೂಡ ಅದನ್ನೇ ಹೇಳಿದ್ದಾರೆ. ಅವರೊಂದು ಭಾಷ್ಯದಲ್ಲಿ ಹೇಳ್ತಾರೆ, ರಜೋಗುಣಂ ಸಮಾಶ್ರಿತ್ಯ ವಿರಂಚಿ ರೂಪೇಣ ಭೂತಾನಿ ಕರೋತಿ ತಿಥಿ ಅಂತ. ಅಂದ್ರೆ ರಜೋಗುಣದ ಒಂದು ಸಪೋರ್ಟ್ ನ ತಗೊಂಡು, ದವನ್ ಹೂ ಟೇಕ್ ಸಪೋರ್ಟ್ ಆಫ್ ರಜಸ್. ರಜೋಗುಣ ಅಂದ್ರೆ ನಿಮಗೂ ಗೊತ್ತಿದೆ ಅಲ್ವಾ, ರಜೋಗುಣ, ತಮೋಗುಣ ಮತ್ತೆ 3 ಗುಣಗಳನ್ನ ಬಗ್ಗೆ ಗೊತ್ತಿದೆ. ಸೊ ರಜೋಗುಣ ಅಂದ್ರೆ ಏನು, ನಮ್ಗೆ ಬೇಕು ಅಥವಾ ಇನ್ನೂ ಮಾಡಬೇಕು ಅನ್ನೋ ಆಸಕ್ತಿಯನ್ನ ಇರುವಂತದ್ದು. ಸೊ ಈ ರಜೋಗುಣದ ಒಂದು ಆಶ್ರಯವನ್ನ ತಗೊಂಡು ಬ್ರಹ್ಮ ಏನ್ ಮಾಡಿದ್ದಾನೆ, ಬ್ರಹ್ಮ ಅಂತ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಇಲ್ಲಿ ಹೇಳ್ತಾ ಇರೋದು. ಆ ಚತುರ್ಮುಖ ಬ್ರಹ್ಮನನ್ನ ಕಂಟ್ರೋಲ್ ಮಾಡ್ತಾ ಇರೋದು ಇನ್ನೊಂದು ಬ್ರಹ್ಮ, ಅದಕ್ಕೆ ಹೆಸರು ಗುಣ ಅಥವಾ ಲಿಂಗ ಯಾವುದೂ ಇಲ್ಲ ಅನ್ನುವಂಥದ್ದು. ಸೊ ರಜೋಗುಣದ ಒಂದು ಸಪೋರ್ಟ್ ನ ತಗೊಂಡು ಈ ಬ್ರಹ್ಮ ಏನ್ ಮಾಡಿದ್ದಾನೆ, ಚತುರ್ಮುಖ ಬ್ರಹ್ಮ ನಾವೆಲ್ಲವನ್ನೂ ಕ್ರಿಯೇಟ್ ಮಾಡಿದ್ದಾನೆ, ಇಡೀ ಒಂದು ಪ್ರಪಂಚವನ್ನ ಕ್ರಿಯೇಟ್ ಮಾಡಿದ್ದಾನೆ ಅನ್ನುವಂಥದ್ದು. ರಜೋಗುಣಂ ಸಮಾಶ್ರಿತ್ಯ ವಿರಂಚಿ ಅಂದ್ರೆ ಬ್ರಹ್ಮ ಅಂತ, ವಿರಂಚಿ ರೂಪೇಣ ಭೂತಾನಿ ಕರೋತೀತಿ ಅಂತ ಒಂದು ಹೇಳ್ತಾರೆ. ಮತ್ತೆ ತಮೋಗುಣವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ತಮೋಗುಣ ಮಾಸ್ಥಿತ್ಯ ಅಂದ್ರೆ ತಮೋಗುಣವನ್ನು ಕೂಡ ಆಧಾರವಾಗಿಟ್ಕೊಂಡು ಸ ರುದ್ರಮಾನಾಂ ಭೂತಾನಿ ಕೃತತಿ. ಅಂದ್ರೆ ಕ್ರಿಯೇಟರ್ ಓಕೆ ಫೈನ್, ಅವನಿಗೆ ಕ್ರಿಯೇಟ್ ಮಾಡ್ದ, ಬ್ರಹ್ಮನನ್ನ ಸೃಷ್ಟಿ ಮಾಡಿ ಇಡೀ ಪ್ರಪಂಚವನ್ನ ಕ್ರಿಯೇಟ್ ಮಾಡ್ದ. ಆದ್ರೆ ಲಯನು ಕೂಡ ಅವನೇ ಮಾಡ್ಬೇಕಲ್ವಾ. ತಮೋಗುಣವನ್ನ ಆಶ್ರಯಿಸಿ ರುದ್ರನ ಒಂದು ರೂಪದಲ್ಲಿ ಅಥವಾ ರುದ್ರನ ಒಂದು ಅವತಾರದಲ್ಲಿ ಅದನ್ನ ವ್ಯಾನಿಷ್ ಮಾಡ್ತಾನೆ, ಅಥವಾ ಅದಕ್ಕೆ ಸೃಷ್ಟಿಯನ್ನ ಡಿಸಾಲ್ವ್ ಮಾಡ್ತಾನೆ. ಅದು ಭೂತಕೃತ್ ಅನ್ನುವಂಥದ್ದು ಶಂಕರರು ಹೇಳುವಂಥದ್ದು. ರಜೋಗುಣ ಮತ್ತೆ ತಮೋಗುಣ, ರಜೋಗುಣಕ್ಕೆ ಬ್ರಹ್ಮನನ್ನ ತಗೊಂಡಿದ್ದಾರೆ ಕ್ರಿಯೇಟರ್ ಅಂತ, ತಮೋಗುಣಕ್ಕೆ ರುದ್ರನನ್ನ ಅಂದ್ರೆ ಶಿವನನ್ನ ತಗೊಂಡಿದ್ದಾರೆ ಲಯಕರ್ತನಾಗಿ ತಗೊಂಡು ಏನು ಸೃಷ್ಟಿ ಮಾಡಿದನಲ್ಲ ಅದನ್ನ ತನ್ನಲ್ಲೇ ಒಂದು ಲೀನ ಮಾಡ್ಕೊಂತಾನೆ ಅನ್ನೋದು ಕೂಡ ಅಲ್ಲಿ ಶಂಕರರು ಹೇಳುವಂಥದ್ದು. ಮುಂದಿನ ನಾಮ ಬಂದು ಭೂತಭೃತ್. ಇದು ಕೂಡ ಆಲ್ಮೋಸ್ಟ್ ಅದನ್ನೇ ಸಮಾನವಾದಂತಹ ಅರ್ಥವನ್ನೇ ಕೊಡುವಂತಹ ಒಂದು ವಿಷ್ಣು ನಾಮನೇ ಆಗಿರುತ್ತೆ. ಇಲ್ಲಿ ಭೃತ್ ಅಂದ್ರೆ ಸಪೋರ್ಟ್. ಏನು ಈ ಒಂದು ಕ್ರಿಯೇಷನ್ ಆಗಿದೆಯಲ್ಲ ಅದು ಸಸ್ಟೈನರ್ ಅಥವಾ ನರಿಷಸ್ ಮಾಡೋದು. ಸುಮ್ಮನೆ ಸೃಷ್ಟಿ ಮಾಡ್ಬಿಟ್ರೆ ಆಗೋಯ್ತಾ ಅವನ ಕೆಲಸ? ಇಲ್ಲ ಅಲ್ವಾ. ಈಗ ನಾವು ಒಂದು ಮಕ್ಕಳನ್ನ ಭೂಮಿ ಮೇಲೆ ತಗೊಂಡ್ಬರ್ತೀವಿ, ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಅಲ್ವಾ. ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಒಳ್ಳೆ ಸಂಸ್ಕಾರವನ್ನ ಕೊಡ್ಬೇಕು, ಅವ್ರನ್ನ ತೀಡಿ ದೊಡ್ಡ ವ್ಯಕ್ತಿಗಳನ್ನಾಗ ಮಾಡಬೇಕು, ಅವರು ಇನ್ನೂ 10 ಜನಕ್ಕೆ ಉಪಯೋಗ ಆಗೋ ತರ ಅವರನ್ನ ಸಮಾಜದಲ್ಲಿ ಬೆಳವಣಿಗೆ ಮಾಡ್ಬೇಕು. ಇದು ತಂದೆಯಾಗಿ ಅಥವಾ ತಾಯಿಯಾಗಿ ನಮ್ಮ ಜವಾಬ್ದಾರಿ. ಆದ್ರೆ ಸೃಷ್ಟಿಕರ್ತನಾಗಿ ಅವನ ಜವಾಬ್ದಾರಿ ಏನು? ಇಡೀ ಒಂದು ವಿಶ್ವವನ್ನ ಸಮತೋಲನವಾಗಿ ನಡೆಸ್ಕೊಂಡು ಕರ್ಮಾನುಸಾರ ನ್ಯಾಯ ಅನ್ಯಾಯಗಳನ್ನ ಪರಾಮರ್ಶೆಗಳನ್ನ ಮಾಡಿಕೊಂಡು ಸಸ್ಟೈನ್ ಮಾಡ್ಬೇಕಲ್ಲ, ಅದು ಕೂಡ ಅವನ ಜವಾಬ್ದಾರಿನೇ ಕೂಡ ಆಗಿದೆ ಅಲ್ವಾ. ದ ಒನ್ ಹೂ ನರಿಷಸ್, ದ ಒನ್ ಹೂ ಸಸ್ಟೈನ್ಸ್, ದ ಒನ್ ಹೂ ಸಪೋರ್ಟ್ಸ್ ದ ಕ್ರಿಯೇಷನ್. ಇದನ್ನು ಮಾಡೋದಕ್ಕೆ ಭೂತ ಭೃತ್ ಅಂತ ಹೇಳ್ತಾರೆ. ಅಂದ್ರೆ ಏನು ಸೃಷ್ಟಿ ಆಗಿದೆ ಅದನ್ನ ಕಾಪಾಡುವಂಥದ್ದು, ಅದು ಅವನ ಒಂದು ಜವಾಬ್ದಾರಿನೇ ಆಗಿದೆ ಅನ್ನುವಂಥದ್ದು ಈ ಒಂದು ವಿಷ್ಣುವಿನ ಇದಾಗಿದೆ. ಮುಂದಿನ ವಿಷ್ಣು ನಮ್ಮದು ಭಾವಃ ಅಂತ ಇದೆ, ಹೇಮಾವಗಿನಿ ಹೇಳ್ತಾರೆ. ಅಸ್ತು. 7ನೇ ನಾಮವಾದಂತಹ
ಭಾವಹ ಅನ್ನೋದರ ಅರ್ಥವನ್ನ ನೋಡೋಣ. ಭಾವಹ ಅಂತಂದ್ರೆ ಇಲ್ಲಿ ಪ್ರಪಂಚ ರೂಪವಾಗಿ ಹುಟ್ಟುವಂತವನು ಅಂತ. ಅಂದ್ರೆ ಈಗ ಭೂತಭೃತ್ ಅಂದ್ರೆ ಸಸ್ಟೈನರ್ ಅನ್ನೋದನ್ನ ನೋಡಿದ್ರಿ. ಅಂದ್ರೆ ಕೇವಲ ನಮ್ಮನ್ನೆಲ್ಲ ಸೃಷ್ಟಿ ಮಾಡೋದಷ್ಟೇ ಭಗವಂತನ ಕೆಲ್ಸ ಅಲ್ಲ, ಅವರನ್ನ ಕಾಪಾಡೋದು ಕೂಡ ಆ ಭಗವಂತನ ಕೆಲ್ಸಾನೇ ಅನ್ನೋದನ್ನ ಕೂಡ ನೋಡಿದ್ವಿ ನಾವು. ಎಲ್ಲರಿಗೂ ಕೂಡ ಇರುವಂತಹ ಎಲ್ಲಾ ಜೀವಿಗಳಿಗೂ ಕೂಡ ಅನ್ನವನ್ನ ಕೊಟ್ಟು ಕಾಪಾಡುವಂತವನು ಅವನೇನೆ ಅಂತ. ಅಂದ್ರೆ ಭೂತಭೃತೇ ನಮಃ ಅಂತ ನಾವು ಹೇಳೋದ್ರಿಂದ ಪ್ರತಿಯೊಂದು ಜೀವಿಗೂ ಕೂಡ ಅನ್ನದ ಕೊರತೆ ಇಲ್ಲದೆ ಇರೋ ರೀತಿ ಎಲ್ಲರನ್ನೂ ಆ ಅನ್ನವನ್ನ ಕೊಟ್ಟು ಆಹಾರವನ್ನ, ಅನ್ನ ಅಂದ್ರೆ ಇಲ್ಲಿ ಕೇವಲ ರೈಸ್ ಅಂತ ಅರ್ಥ ಬರಲ್ಲ, ಆಹಾರವನ್ನ ಕೊಟ್ಟು ಅವನು ಸಲಹುತ್ತಾನೆ ಅನ್ನೋದು ಇದರ ಒಂದು ಅರ್ಥ. ಇನ್ನು ಭಾವಹ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಮುಖಾಂತರ ನಾವು ನೋಡೋದಾದ್ರೆ, ಒಂದು ಕಥೆಯ ಮುಖಾಂತರ ನೋಡೋದಾದ್ರೆ, ಭಾವಹ ಈಗಾಗ್ಲೇ ನಾವು ವಷಟ್ಕಾರದಲ್ಲಿ ಕೃಷ್ಣ ಪಾಂಡವರ ದೂತನಾಗಿ ಬಂದ ಅಂತ ಕೇಳಿದ್ವಿ ಅಲ್ವಾ. ಈಗ ಭಾವಹ ಅನ್ನೋ ಪದದ ಅರ್ಥ ಅಲ್ಲಿಂದನೇ ಕಂಟಿನ್ಯೂಷನ್ ತಗೋಬೇಕು ಅಂತಂದ್ರೆ, ಅವನು ಬರ್ತಾನೆ ಹಸ್ತಿನಾಪುರಕ್ಕೆ, ರಾಜ್ಯಸಭೆಗೆ ಬರ್ತಾನೀಗ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ದುರ್ಯೋಧನ ಏನ್ ಪ್ಲಾನ್ ಮಾಡ್ತಾನೆ ಅಂದ್ರೆ, ಕೃಷ್ಣ ಬರ್ತಾನಲ್ವಾ, ಅವನ್ ಬಂದಾಗ ಪಾಂಡವರ ಪರವಾಗಿ ಅವನು ಇಲ್ಲಿ ಸಂಧಾನಕ್ಕೆ ಅಂತ ಬರ್ತಿದ್ದಾನೆ. ಒಂದ್ ವೇಳೆ ಆ ಕೃಷ್ಣ ಪಾಂಡವರ ಪರವಾಗಿ ಏನಾದ್ರು ಮಾತಾಡಿದ್ರೆ ಅವನನ್ನ ಪಾತಾಳಕ್ಕೆ ಬೀಳೋ ರೀತಿ ಮಾಡ್ಬೇಕು. ಅಂತಂದ್ರೆ ಹೇಗ್ ಮಾಡ್ಬೇಕು ಅಂದ್ರೆ, ಅವ್ನ್ ಕೂತ್ಕೊಳ್ಳುವಂತಹ ಆಸನ ಏನಿದೆ ಆ ಆಸನದ ಕೆಳಗಡೆ ಒಂದು ದೊಡ್ಡ ಹೋಲ್ ಮಾಡಿರ್ತಾನೆ. ಅವನ ಒಂದು ಸೇವಕರಿಗೆ ಹೇಳಿ ದೊಡ್ಡದಾಗಿ ಒಂದು ಪಾತಾಳಕ್ಕೆ ಹೋಗ್ಬೇಕು, ಅವನು ಕೂತ್ಕೊಂಡು ಬಿದ್ದ ಅಂತಂದ್ರೆ ಪಾತಾಳಕ್ಕೆ ಹೋಗ್ಬೇಕು, ಅಲ್ಲಿ ಒಂದಷ್ಟು ಜನ ಮಲ್ಲರನ್ನ ನಿಲ್ಸಿರ್ತಾನೆ, ಅವನನ್ನ ಸೆರೆ ಹಿಡಿಬೇಕು ಅಂತ. ಇಷ್ಟೆಲ್ಲಾ ಪ್ಲಾನ್ ಮಾಡ್ಕೊಂಡು, ಅಂದ್ರೆ ಒಂದು ಕೆಳಗಡೆ ಒಂದು ಗುಂಡಿಯನ್ನ ಮಾಡಿ ಹಳ್ಳವನ್ನ ತೋಡಿ ಅದ್ರ ಮೇಲೆ ಒಂದು ನೀಟಾಗಿ ಬಟ್ಟೆಯನ್ನ ಹಾಕಿ ಅದ್ರ ಮೇಲೆ ಆ ಕೃಷ್ಣ ಕೂತ್ಕೊಳ್ತಕ್ಕಂತಹ ಆಸನವನ್ನ ಅವನು ಇಟ್ಟಿರ್ತಾನೆ. ಆಗ ಅವ್ನು ಅನ್ಕೊಂಡ್ ಹಾಗೇನೆ, ಅಂದ್ರೆ ಒಂದ್ ವೇಳೆ ಅವನೇನಾದ್ರೂ ಪಾಂಡವರ ಬಗ್ಗೆ ಮಾತಾಡಿದ್ರೆ, ಅವ್ರ ಪರವಾಗಿ ಹೇಳಿದ್ರೆ ಆ ಬಟ್ಟೆಯನ್ನ ಎಳಿಬೇಕು, ಆ